ಓಂ ಶಾಂತಿ. ಅನ್ಗಾ ಕನ್ನಡ ಯೂಟ್ಯೂಬ್ ಚಾನೆಲ್ನ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರಿಗೂ ಇಂದಿನ ಸಂಚಿಕೆಗೆ ಸ್ವಾಗತ. ನಿಮ್ಗೂ ಕೂಡ ಯಾವತ್ತಾದ್ರೂ ಈ ರೀತಿಯ ಪ್ರಶ್ನೆಗಳು ಮನಸ್ಸಿನಲ್ಲಿ ಕಾಡಿದಾವ? ನಾನು ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಒಳ್ಳೇದೇನೆ ಮಾಡ್ತೇನೆ, ಎಲ್ರಿಗೂ ಕೂಡ ಪ್ರೀತಿಯಿಂದನೇ ನೋಡ್ಕೊಳ್ತೇನೆ, ಆದ್ರೂ ಕೂಡ ಅವ್ರ ಕಷ್ಟದಲ್ಲಿ ಇದ್ದಾಗ ಅವ್ರ ಜೊತೆ ಹಗಲು ರಾತ್ರಿ ಅಂದೇ ಇರ್ತೇನೆ ಅಥವಾ ಸಹಾಯ ಮಾಡ್ತೇನೆ, ಆದ್ರೂ ಕೂಡ ಜೀವನದ ಯಾವುದೋ ಒಂದು ಹಂತದಲ್ಲಿ ಅವ್ರು ನಮ್ಮನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ, ನಮ್ಗೆ ಬೆಲೆ ಕೊಡ್ತಾ ಇಲ್ಲ, ನಾವಿರೋದು ಅನಿವಾರ್ಯ ಅಂತ ಹೇಳ್ಬಿಟ್ಟು ಅವರು ಭಾವಿಸ್ತಾ ಇದ್ದಾರೆ, ನಮ್ಮ ಭಾವನೆಗಳಿಗೆ ಅವರು ಗೌರವನೇ ಕೊಡ್ತಾ ಇಲ್ಲ ಅಂತಂದ್ರೆ ಮನಸ್ಸು ಆ ಸಮಯದಲ್ಲಿ ಭಾರ ಅನ್ಸುತ್ತೆ. ಒಂದ್ ಪ್ರಶ್ನೆ ಹೇಳುತ್ತೆ ಮನಸ್ಸಿನಲ್ಲಿ, ನಾವ್ ಯಾಕೆ ಇನ್ನೊಬ್ರಿಗೆ ಒಳ್ಳೇದನ್ನ ಮಾಡ್ಬೇಕು, ನಾವ್ ಯಾಕೆ ಒಳ್ಳೆಯವರಾಗಿರ್ಬೇಕು, ಎಲ್ರ ತರ ನಮ್ಮಷ್ಟಕ್ಕೆ ನಾವ್ ಇದ್ಬಿಟ್ರೆ ಆಯ್ತಲ್ವಾ ಅಂತ ಹೇಳ್ಬಿಟ್ಟು. ಸೊ ಇಂಥ ಪ್ರಶ್ನೆ ಬಂದಾಗ ಶಿವಪುರಾಣದಲ್ಲಿ ಒಂದು ಘಟನೆಯ ಉಲ್ಲೇಖ ಇದೆ. ಪಾರ್ವತಿಯವರು ಒಂದು ನೀರಿನ ಹೊಂಡದ ಪಕ್ಕದಲ್ಲಿ ಕುಳಿತುಕೊಂಡಿರ್ತಾರೆ. ಆ ನೀರಿನಲ್ಲಿ ಒಂದು ಚೇಳು ಬಂದು ಬಿದ್ದೋಗುತ್ತೆ, ವಿಲ ವಿಲ ಅಂತ ಒದ್ದಾಡ್ತಾ ಇರುತ್ತೆ, ಯಾಕಂದ್ರೆ ಅದಕ್ಕೆ ಈಜಲಿಕ್ಕೆ ಬರೋದಿಲ್ಲ. ಸೊ ಅದನ್ನ ಪಾರ್ವತಿಯವರು ಗಮನಿಸ್ತಾರೆ. ಸರಿ ಪಾಪ ಅನ್ಕೊಂಡ್ಬಿಟ್ಟು ಅದನ್ನ ರಕ್ಷಣೆ ಮಾಡ್ಬೇಕು ಅಂತ ತಮ್ಮ ಕೈಯಿಂದ ಆ ಚೇಳನ್ನ ಹಿಡಿದ್ಬಿಟ್ಟು ಹೊರಗಡೆ ತೆಗಿಬೇಕು ಅಂತ ಹಿಡಿತಾರೆ. ಆ ಚೇಳು ಕುಕ್ಕುತ್ತೆ, ಸೊ ಅಂತಂದ್ರೆ ಕಚ್ಚುತ್ತೆ. ಸರಿ ಅಂತ ಒಂದ್ಸಲ ಕೈಯನ್ನು ಹೊರಗಡೆ ತೆಗಿತಾರೆ, ಮತ್ತೆ ಅದು ವಿಲವಿಲ ಒದ್ದಾಡ್ತಾ ಇದೆ ಅಲ್ವಾ, ಸರಿ ಇನ್ನು ನೀರಲ್ಲಿ ಮುಳುಗಿ ಹೋಗುತ್ತಲ್ಲ ಅನ್ಕೊಂಡ್ಬಿಟ್ಟು ಮತ್ತೆ ಅವ್ರ ಕೈಯಿಂದ ತೆಗಿಬೇಕು ಅಂತ ಕೈಯನ್ನ ಮುಂದೆ ಮಾಡ್ತಾರೆ. ಮತ್ತೆ ಆ ಚೇಳು ಕಚ್ಚುತ್ತೆ, ಮತ್ತೆ ಕೈಯನ್ನ ಹಿಂದೆ ತೆಗಿತಾರೆ. ಸೊ ಚೇಳು ಇನ್ನೇನ್ ಸತ್ತೇ ಹೋಗುತ್ತೆ ಅನ್ನೋ ಹಂತದಲ್ಲಿ ಇದೆ, ಯಾಕಂದ್ರೆ ನೀರದಲ್ಲಿ ಅದು ಮುಳುಗ್ತಾ ಹೋಗ್ತಾ ಇದೆ, ಮೇಲೆ ಬರ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಸರಿ ಈ ಸಲ ಏನಾದ್ರೂ ಸರಿ ಅಂತ ಹೇಳ್ಬಿಟ್ಟು ಕಚ್ಚಿದ್ರು ಪರವಾಗಿಲ್ಲ ಅಂತ ಪಾರ್ವತಿಯವರು ದೃಢ ನಿರ್ಣಯ ಮಾಡ್ಬಿಟ್ಟು ಆ ಚೇಳನ್ನ ಹಿಡಿದುಕೊಂಡು ಹೊರಗಡೆ ಬಿಡ್ತಾರೆ. ಅವಾಗ ಪ್ರಾಣ ರಕ್ಷಣೆ ಆಗ್ಬಿಟ್ಟು ಆ ಚೇಳು ಹೊರಟೋಗುತ್ತೆ. ಇದನ್ನ ಗಮನಿಸಿರುವಂತಹ ಪಾರ್ವತಿಯವರ ತಾಯಿಯವರು ಪಾರ್ವತಿಯವ್ರಿಗೆ ಕೇಳ್ತಾರೆ, ಅಲ್ಲ ನೀನು ಅದ್ರ ಪ್ರಾಣ ರಕ್ಷಣೆ ಮಾಡ್ತಾ ಇದೀಯ, ಆದ್ರೆ ನಿನ್ಗೆ ಅದು ಸ್ವಲ್ಪನ ಕೃತಜ್ಞತೆ ಇಲ್ಲದೆ ಕಚ್ಚುತ್ತಾ ಇತ್ತಲ್ವಾ, ಯಾಕೆ ಹೆಲ್ಪ್ ಮಾಡ್ದೆ, ಬಿಟ್ಬಿಡ್ಬೇಕಾಗಿತ್ತು ಅಂತ ಹೇಳ್ಬಿಟ್ಟು. ಅದಕ್ಕೆ ಪಾರ್ವತಿಯವ್ರು ನೋಡಿ ತುಂಬಾ ಅರ್ಥಗರ್ಭಿತವಾದ ಮಾತನ್ನ ಹೇಳ್ತಾರೆ. ಅಲ್ಲಿ ಅಮ್ಮ ಅದು ಸಾಯುವಂತ ಹಂತದಲ್ಲಿತ್ತು, ವಿಲ ಒದ್ದಾಡ್ತಾ ಇತ್ತು, ಇನ್ ಸ್ವಲ್ಪ ಸಮಯದಲ್ಲಿ ಅದು ಸತ್ತೇ ಹೋಗುತ್ತೇನೋ ಅನ್ನೋ ಸ್ಥಿತಿಯಲ್ಲಿತ್ತು, ಆದ್ರೂ ಕೂಡ ಆ ಪುಟ್ಟ ಜೀವಿ ತನ್ನ ಸ್ವಭಾವನ ಬಿಡ್ಲಿಲ್ಲ ಅಂತ ಸಂದರ್ಭದಲ್ಲಿ ಕೂಡ. ಇನ್ನು ನಾನ್ ಹೇಗೆ ನನ್ನ ಸ್ವಭಾವನ ಬಿಡ್ಲಿ ಅಂತಂದ್ರೆ, ನನ್ನ ಸ್ವಭಾವ ದಯಾ, ಕರುಣೆ, ಇನ್ನೊಬ್ರಿಗೆ ಸಹಾಯ ಮಾಡೋದು, ಸಹಾನುಭೂತಿಯಾಗಿದೆ, ನಾನ್ ಹೇಗ್ ಬಿಡ್ಲಿ ಅಂತ ಹೇಳ್ಬಿಟ್ಟು ಅನ್ನೋ ಅರ್ಥದಲ್ಲಿ ಪಾರ್ವತಿಯವರು ತಮ್ಮ ತಾಯಿಗೆ ರಿಪ್ಲೈ ಮಾಡ್ತಾರೆ. ಅಂತಂದ್ರೆ ನಾವು ಕೂಡ ಜೀವನದಲ್ಲಿ ಒಳ್ಳೆಯವರಾಗಿರ್ಬೇಕಂತ ಇಷ್ಟಪಡ್ತೇವೆ, ಪ್ರೀತಿಯಿಂದ ಎಲ್ಲರ ಜೊತೆ ಮಾತಾಡ್ಬೇಕು, ವ್ಯವಹಾರ ಮಾಡ್ಬೇಕು ಅಂತ ಇಷ್ಟಪಡ್ತೇವೆ, ಎಲ್ರಿಗೂ ಗೌರವವನ್ನೇ ಕೊಡ್ಬೇಕು ಅಂತ ಇಷ್ಟಪಡ್ತೇವೆ, ಪ್ರಾಮಾಣಿಕವಾಗಿರ್ಬೇಕು, ಎಲ್ಲರೊಂದಿಗೂ ಸ್ನೇಹದಿಂದ ವ್ಯವಹಾರ ಮಾಡ್ಬೇಕು, ಇನ್ನೊಬ್ರಿಗೆ ಬೆಲೆ ಕೊಡ್ಬೇಕು, ಅಥವಾ ಇನ್ನೊಬ್ರ ಜೊತೆ ಕ್ಲೋಸ್ ಆಗಿರ್ಬೇಕು, ಎಲ್ಲಾನು ನಾವು ಇಷ್ಟಪಡ್ತೇವೆ. ಆದ್ರೆ ಯಾರಾದ್ರೂ ನಮ್ ಜೊತೆ ಕೋಪದಿಂದ ಮಾತನಾಡಿದಾಗ ನಮ್ಗೆ ಕೋಪ ತಡೆದುಕೊಳ್ಳಿಕ್ ಆಗೋದಿಲ್ಲ, ನಾವು ಜೋರಾಗಿ ಕೋಪದಿಂದ ಮಾತಾಡ್ತೇವೆ. ಯಾರಾದ್ರೂ ನಮ್ಗೆ ಸುಳ್ಳು ಹೇಳ್ತಾ ಇದ್ದಾರೆ ಅಂತಂದ್ರೆ ನಾವು ಇನ್ನೊಂದು ವಿಷಯದಲ್ಲಿ ಅವರಿಗೆ ಸುಳ್ಳು ಹೇಳಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಯಾರಾದ್ರೂ ನಮ್ಗೆ ನಿಂದನೆ ಮಾಡ್ತಾ ಇದಾರೆ, ಅಪಮಾನ ಮಾಡ್ತಾ ಇದ್ದಾರೆ ಅಂತಂದ್ರೆ ನಾವು ಅವ್ರಿಗಿಂತ ಜೋರಾಗಿ ಇನ್ನೂ 10 ಜನರ ಮುಂದೆ ನಿಂದನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಸೊ ಯಾರಾದ್ರೂ ನಮ್ಗೆ ಮೋಸ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರನ್ನ ತಿರಸ್ಕಾರ ಮಾಡ್ತೇವೆ, ದ್ವೇಷ ಮಾಡ್ತೇವೆ, ಇನ್ ಯಾವುದೋ ಒಂದು ವಿಷಯದಲ್ಲಿ ನಾವು ಕೂಡ ಮೋಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಈ ರೀತಿ ಜನರ ಪ್ರತಿಯೊಬ್ಬರ ಸ್ವಭಾವಕ್ಕೆ ತಕ್ಕಂತೆ ನಮ್ಮ ಸ್ವಭಾವವನ್ನ ನಾವು ಬದಲಾವಣೆ ಮಾಡ್ಕೊಳ್ತಾ ಹೋದ್ವಿ ಅಂತಂದ್ರೆ ನಮ್ಮ ನಿಜವಾದ ಅಸ್ತಿತ್ವಕ್ಕೆ ಏನ್ ಬೆಲೆ ಇದೆ, ನಮ್ಮ ನಿಜವಾದ ಸ್ವಭಾವ ಏನಾಗಿದೆ. ಹಾಗಿದ್ರೆ ಒಬ್ಬ ಶಿಷ್ಯ, ಒಬ್ಬ ವ್ಯಕ್ತಿ ತಮ್ಮ ಗುರುಗಳ ಹತ್ರ ಹೋಗ್ಬಿಟ್ಟು ಈ ರೀತಿ ತಮ್ಮ ಅಳಿಲನ್ನ ತೋಡ್ಕೊಳ್ತಾರೆ. ಗುರುಗಳೇ, ನನ್ನ ಜೀವನದಲ್ಲಿ ನನಗೆ ಜುಗುಪ್ಸೆ ಬಂದ್ಬಿಟ್ಟಿದೆ, ನಿಂಗೆ ತುಂಬಾ ಬೇಜಾರಾಗಿದೆ, ನನ್ನ ಪರಿವಾರದವರಾಗ್ಲಿ, ನನ್ನ ಮಿತ್ರ ಸಂಬಂಧಿಗಳಾಗ್ಲಿ, ನನ್ನ ಜೊತೆಯಲ್ಲಿ ಕೆಲಸ ಮಾಡುವಂತವ್ರಾಗ್ಲಿ, ಎಲ್ಲರೂ ಕೂಡ ನಮ್ಮ ಕೆಲಸ ಇದ್ದಾಗ ನನ್ನ ಜೊತೆ ಪ್ರೀತಿಯಿಂದ ಮಾತಾಡ್ಬಿಟ್ಟು ನನ್ನಿಂದ ಕೆಲಸದೊಂಥರ ಕೆಲಸ ಮಾಡಿಸ್ಕೊಳ್ತಾರೆ, ಆದ್ರೆ ಆಮೇಲೆ ನನ್ನನ್ನು ಕಡೆಗೆ ಅನಿಸ್ತಾರೆ, ನಂಗೆ ಬೆಲೆನೇ ಕೊಡೋದಿಲ್ಲ. ನನ್ಗೇನ್ ಬೆಲೆನೇ ಇಲ್ವಾ ಗುರುಗಳ ಜೀವನದಲ್ಲಿ, ನನ್ಗೆ ತುಂಬಾ ಬೇಜಾರಾಗಿದೆ ಎಲ್ಲಾ ಘಟನೆಗಳಿಂದ, ಇವ್ರನ್ನೆಲ್ಲ ನೋಡ್ಬಿಟ್ಟು ಅಂತ ಹೇಳ್ಬಿಟ್ಟು ಹೇಳ್ಕೊಳ್ತಿರ್ತಾರೆ. ಏನಾದ್ರೂ ಪರಿಹಾರ ಹೇಳಿ ಗುರುಗಳೇ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಆ ವ್ಯಕ್ತಿ ಸರಿ ಆಯ್ತಪ್ಪ ನಾನು ಹೇಳ್ತೇನೆ, ನನ್ನೊಂದು ಕೆಲಸ ಮಾಡು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಾ ಹೇಳಿ ಗುರುಗಳೇ ಅಂತ ಹೇಳ್ತಾರೆ. ಸೊ ಆ ಗುರುಗಳ ಹತ್ರ ಒಂದು ಹೊಳೆಯುವಂತ ಕೆಂಪಾದ ಕಲ್ಲಿತ್ತು, ಅದನ್ನ ಆ ವ್ಯಕ್ತಿ ಕೊಡ್ತಾರೆ. ನೋಡು, ಈ ಕಲ್ಲನ್ನ ತೆಗೆದುಕೊಂಡು ಹಲವಾರು ಜನರ ಹತ್ರ ಇದ್ರ ಬೆಲೆ ಏನಂತ ಹೇಳ್ಬಿಟ್ಟು ಕೇಳ್ಕೊಂಬಾ ಅಂತ ಹೇಳ್ತಾರೆ. ಇದನ್ನ ಯಾರಿಗೂ ಕೂಡ ಮಾರಾಟ ಮಾಡ್ಬೇಡ, ಕೇವಲ ಇದ್ರ ಬೆಲೆಯನ್ನ ಕೇಳ್ಕೊಂಡು ಇಲ್ಲಿಗೆ ಬಾ ಅಂತ ಹೇಳ್ತಾರೆ. ಆಯ್ತು ಗುರುಗಳೇ ಅಂತ ಹೇಳ್ಬಿಟ್ಟು ಆ ವ್ಯಕ್ತಿ ಹೋಗ್ತಾರೆ. ಮೊದಲನೇದಾಗಿ ಅಲ್ಲೊಬ್ರು ತರಕಾರಿ ಮಾರ್ತಾ ಇರ್ತಾರೆ, ಅವ್ರ ಹತ್ರ ಹೋಗ್ಬಿಟ್ಟು, ಸ್ವಾಮಿ ಈ ಕಲ್ಲಿನ ಬೆಲೆ ಏನಂತ ನಿಮ್ಗೆ ಗೊತ್ತಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಆಗ ವ್ಯಕ್ತಿ ನೋಡ್ತಾರೆ, ಪರಿಶೀಲನೆ ಮಾಡ್ತಾರೆ, ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಕಲ್ಲು ಹೊಳಿತಾ ಇದೆ. ಅವ್ರು ಹೇಳ್ತಾರೆ, ನನ್ನ ಹತ್ರ 2 kg ಆಲೂಗಡ್ಡೆ ಇದೆ, ನೀವು ಈ ಕಲ್ಲು ಕೊಡ್ತೀನಿ ಅಂದ್ರೆ ನಾನು ಈ 2 kg ಆಲೂಗಡ್ಡೆ ನಿಮ್ಗೆ ಕೊಡ್ತೇನೆ ಅಂತ ಹೇಳ್ತಾರೆ. ಅದಕ್ಕೆ ಆ ವ್ಯಕ್ತಿ ಹೇಳ್ತಾರೆ, ಇಲ್ಲ ಸ್ವಾಮಿ, ನಾನು ಮಾರಾಟ ಮಾಡ್ಲಿಕ್ಕೆ ಬಂದಿಲ್ಲ, ಕೇವಲ ಇದ್ರ ಬೆಲೆ ತಿಳ್ಕೊಳ್ಬೇಕಾಗಿತ್ತು, ಧನ್ಯವಾದ ಅಂತ ಹೇಳ್ಬಿಟ್ಟು ಮುಂದೆ ಹೋಗ್ತಾರೆ. ಸ್ವಲ್ಪ ದೂರದಲ್ಲಿ ಹೋದಾಗ ಅಲ್ಲೊಬ್ರು ಹಣ್ಣುಗಳನ್ನ ಮಾರ್ತಾ ಇರ್ತಾರೆ. ಆ ವ್ಯಕ್ತಿ ಹತ್ರ ಹೋಗ್ತಾರೆ.
ಸ್ವಾಮಿ, ಈ ಕಲ್ಲಿನ ಬೆಲೆ ಏನಂತ ನಿಮ್ಗೆ ಗೊತ್ತಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಆಗ ಆ ವ್ಯಕ್ತಿ ನೋಡ್ತಾರೆ, ಚೆನ್ನಾಗಿದೆ ಅಲ್ವಾ, ಡಿಫ್ರೆಂಟ್ ಆಗಿದೆ. ಸೊ ಸರಿ, ನನ್ನ ಹತ್ರ ಕಿತ್ತಳೆ ಹಣ್ಣಿದೆ, ನಿಂಗೆ ಒಂದು ಬುಟ್ಟಿ ಕಿತ್ತಳೆ ಹಣ್ಣು ಕೊಡ್ತೀನಿ ನಾನು, ಈ ಕಲ್ಲು ನನ್ ಕೊಟ್ಬಿಡು ಅಂತ ಹೇಳ್ತಾರೆ. ಆಗ ಹೇಳ್ತಾರೆ, ಇಲ್ಲ ಸ್ವಾಮಿ, ನಾನು ಇದನ್ನ ಕೊಡ್ಲಿಕ್ಕಂತ ನಿಮ್ ಹತ್ರ ಕೇಳಲಿಲ್ಲ, ನನಗೆ ಇದ್ರ ಬೆಲೆ ಗೊತ್ತಾಗ್ಬೇಕಾಗಿತ್ತು, ಅದಕ್ಕೋಸ್ಕರ ಕೇಳ್ದೆ, ಧನ್ಯವಾದ ಅಂತ ಹೇಳ್ಬಿಟ್ಟು ಮುಂದೆ ಹೋಗ್ತಾರೆ. ಅಲ್ಲೊಂದು ಅಂಗಡಿ ಇರುತ್ತೆ, ಮನೆ ಕಟ್ಟಡ ಎಲ್ಲ ಕಟ್ಬೇಕಾದ್ರೆ ವಸ್ತುಗಳು ಬೇಕಾಗಿರುವಂತಹ ಮಾರಾಟ ಮಾಡುವಂತಹ ಅಂಗಡಿ ಅದು, ಆ ಹಾರ್ಡ್ವೇರ್ ಶಾಪ್ ಅದು. ಅಲ್ಲಿ ಹೋಗ್ಬಿಟ್ಟು ಆ ವ್ಯಕ್ತಿಗೆ ಕೇಳ್ತಾರೆ, ಸ್ವಾಮಿ, ಈ ಕಲ್ಲಿನ ಬೆಲೆ ಏನಂತ ನಿಮ್ಗೆ ಗೊತ್ತಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಆ ವ್ಯಕ್ತಿ ನೋಡ್ತಾರೆ, ಡೆಕೋರೇಷನ್ ಅದು ಮಾಡ್ಲಿಕ್ಕೆ ಇದು ಚೆನ್ನಾಗಿದೆ, ಹೊಳಿತಾ ಇದೆ ಅಲ್ವಾ ಅಂತ ಅವ್ರಿಗೆ ಅನ್ಸುತ್ತೆ. ಸೊ ಅವಾಗ ಹೇಳ್ತಾರೆ, ನಾನು ಇದಕ್ಕೆ 100 ರೂಪಾಯಿ ಕೊಡ್ಬೋದು, ನಿನ್ಗೆ ಕೊಡ್ತೀರಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಇಲ್ಲ ನಾನು ಮಾರಾಟ ಮಾಡ್ಲಿಕ್ಕೆ ಇದನ್ನ ಕೇಳಲಿಲ್ಲ, ಇದ್ರ ಬೆಲೆ ಗೊತ್ತಾಗ್ಬೇಕಾಗಿತ್ತು, ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಮುಂದೆ ಹೋಗ್ತಾರೆ. ಅಲ್ಲೊಂದು ವಜ್ರ ಮಾರಾಟ ಮಾಡುವಂತಹ ಅಂಗಡಿ ಇರುತ್ತೆ. ಆ ಏರಿಯಾದಲ್ಲಿ ಅವರು ದೊಡ್ಡ ವಜ್ರದ ವ್ಯಾಪಾರಿ. ಸೊ ಅಲ್ಲಿ ಹೋಗ್ಬಿಟ್ಟು ಕೇಳ್ತಾರೆ, ಸ್ವಾಮಿ, ಈ ಕಲ್ಲಿನ ಬೆಲೆ ಏನಂತ ನಿಮ್ಗೆ ಗೊತ್ತಾ ಅಂತ ಹೇಳ್ಬಿಟ್ಟು. ಆ ವ್ಯಕ್ತಿ ತಮ್ಮ ಹತ್ರ ಇರುವಂತಹ ಮಸೂರವನ್ನ ತೆಗೆದುಕೊಂಡು ನೋಡ್ತಾರೆ. ಸೊ ಅವ್ರು ಹೇಳ್ತಾರೆ, ನೋಡಪ್ಪ, ಈ ಜಗತ್ತಲ್ಲಿ ಇರುವಂತ ಎಲ್ಲಾ ಸಂಪತ್ತನ್ನ ಮಾರಿದ್ರು ಕೂಡ ನಾವ್ ಇದಕ್ಕೆ ಬೆಲೆ ಕಟ್ಲಿಕ್ಕೆ ಆಗೋದಿಲ್ಲ, ಅಷ್ಟು ಅಮೂಲ್ಯವಾದ ವಜ್ರ ಆಗಿದೆ ಇದು ಅಂತ ಹೇಳ್ತಾರೆ. ಆ ವ್ಯಕ್ತಿಗೆ ಆಶ್ಚರ್ಯ ಅನ್ಸುತ್ತೆ. ಸೊ ತೆಗೆದುಕೊಂಡ್ಬಿಟ್ಟು ಗುರುಗಳ ಹತ್ರ ಬರ್ತಾರೆ. ಸೊ ನಡೆದಿರೋ ಎಲ್ಲಾ ಘಟನೆಗಳ ಬಗ್ಗೆನೂ ಕೂಡ ಗುರುಗಳಿಗೆ ಹೇಳ್ತಾರೆ. ಸೊ ಆಗ ಗುರುಗಳ ಮುಗುಳ್ನಗ್ತಾ ಹೇಳ್ತಾರೆ, ನೋಡ್ದಿಯಾ, ಕಲ್ಲು ಒಂದೇನೆ, ಆದ್ರೆ ಬೇರೆ ಬೇರೆ ವ್ಯಕ್ತಿಗಳು ಬೇರೆ ಬೇರೆ ಬೆಲೆಯನ್ನ ಇದಕ್ಕೆ ಹೇಳಿದ್ರು. ಆ ತರಕಾರಿ ಮಾರುವವ್ರಿಗೆ ಇದ್ರ ಬೆಲೆ 2 kg ಆಲೂಗಡ್ಡೆ ಅಷ್ಟೇ ಅನಿಸ್ತು, ಹಣ್ಣು ಮಾರುವವ್ರಿಗೆ 1 ಬುಟ್ಟಿ ಕಿತ್ತಳೆ ಹಣ್ಣಿನಷ್ಟೇ ಅನಿಸ್ತು, ಇನ್ನೊಬ್ಬ ವ್ಯಕ್ತಿಗೆ ಇದ್ರ ಬೆಲೆ 100 ರೂಪಾಯಿ ಅನಿಸ್ತು. ಆದ್ರೆ ನಿಜವಾಗೂ ಗುರುತಿಸ್ಲಿಕ್ಕೆ ಬರುವಂತಹ ವ್ಯಕ್ತಿಗೆ ಇದ್ರ ಬೆಲೆ ಏನಂತ ಅನಿಸ್ತು, ಅಮೂಲ್ಯವಾದದ್ದು ಅಂತ ಅನಿಸ್ತು. ಹಾಗೇನೆ ನೀನು ಕೂಡ ನಿನ್ನ ರಚನೆ ಮಾಡಿರುವಂತಹ ಪರಮಾತ್ಮನಿಗೆ ಗೊತ್ತು ನಿನ್ನ ಬೆಲೆ ಏನು ಅಂತ ಹೇಳ್ಬಿಟ್ಟು, ನಿನಗೆ ಗೊತ್ತಿರ್ಬೇಕು ನಿನ್ ಬೆಲೆ ಏನು ಅಂತ ಹೇಳ್ಬಿಟ್ಟು. ಇನ್ನು ಉಳಿದವನವರೆಲ್ಲರೂ ಕೂಡ ನಿನ್ ಜೀವನದಲ್ಲಿ ಬರುವಂತವ್ರು, ನಿನ್ ಜೊತೆಯಲ್ಲಿ ಇರುವಂತವ್ರು ಅವರವರ ಬುದ್ಧಿ ಸಾಮರ್ಥ್ಯದ ಅನುಸಾರವಾಗಿ, ಅವರವರ ಗುರುತಿಸುವ ಯೋಗ್ಯತೆಯ ಅನುಸಾರವಾಗಿ ನಿನ್ಗೆ ಬೆಲೆಯನ್ನ ಕೊಡ್ತಾರೆ. ಆದ್ರೆ ನಿನ್ನ ಬೆಲೆ ಅಮೂಲ್ಯವಾಗಿದೆ, ಈ ವಿಶ್ವದಲ್ಲಿ ಅಮೂಲ್ಯವಾಗಿರುವಂತಹ ಮಾಣಿಕ್ಯ ಆಗಿದೆಯಾ ನೀನು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಾಗೇನೆ ನಾವೆಲ್ಲರೂ ಕೂಡ ನಮ್ಮ ಬೆಲೆ ನಮ್ಗೆ ಗೊತ್ತಿದೆ, ನಾವು ಕೂಡ ಅಮೂಲ್ಯವಾದವರು ಆಗಿದ್ದೇವೆ. ನಮ್ಮ ಒಳ್ಳೆತನ ಏನಕ್ಕೋಸ್ಕರ ಇದೆ ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತು, ಅದ್ರ ಬೆಲೆ ಏನು ಅಂತ ನಮ್ಗೆ ಗೊತ್ತಿದೆ. ಸೊ ಆದ್ರಿಂದ ಇನ್ನೊಬ್ರು ನಮ್ಮನ್ನ ನಿರ್ಲಕ್ಷ್ಯ ಮಾಡ್ತಾ ಇದಾರೆ, ಇನ್ನೊಬ್ರು ನಮ್ಮನ್ನ ಕಡೆಗಣಿಸ್ತಾ ಇದಾರೆ, ಇನ್ನೊಬ್ರು ನಮ್ಗೆ ಕಡಿಮೆ ಬೆಲೆ ಕೊಡ್ತಾ ಇದಾರೆ ಅಂತಂದ್ರೆ ಇದರ ಅರ್ಥ ನಮ್ಮ ಮೌಲ್ಯ ಕಡಿಮೆ ಅಂತ ಅಲ್ಲ. ಇದರ ಅರ್ಥ ಅವರಲ್ಲಿ ನಮ್ಮನ್ನ ಗುರುತಿಸುವಂತಹ ಶಕ್ತಿ ಅಥವಾ ಯೋಗ್ಯತೆ ಅಷ್ಟಿದೆ ಅಂತ ಅರ್ಥ. ಸೊ ಹಾಗಿದ್ರೆ ಇನ್ನೊಬ್ರೆಲ್ಲ ಕೋಪ ಮಾಡಿದ್ರೆ ನಾವು ಶಾಂತವಾಗಿ ಇರ್ಬೇಕು, ಪ್ರೀತಿಯಿಂದನೇ ಇರ್ಬೇಕು ಅಂತಂದ್ರೆ ಕೆಲಸ ಮಾಡಲ್ವಲ್ಲ ಅವರು. ಸ್ವಲ್ಪ ಜೋರಾಗಿ ಹೇಳಿದ್ರೆ, ಹೇಳಿದ್ರೆ ಅಥವಾ ಕೂಗಾಡಿ ಹೇಳಿದ್ರೆ ಬೇಗ ಬೇಗ ಕೆಲಸ ಆಗ್ಬಿಡತ್ತಲ್ಲ. ಈವನ್ ಮನೇಲಿ ಕೂಡ ಮಕ್ಕಳು ಕೇಳಲ್ಲ, ಹೋಮ್ವರ್ಕ್ ಮಾಡಲ್ಲ, ಯಾವಾಗ್ಲೂ ಟಿವಿ ಮೊಬೈಲ್ ಅಂತ ಕುತ್ಕೊಂಡ್ಬಿಡ್ತಾರೆ. ಸ್ವಲ್ಪ ಗದರ್ಸ್ಬಿಟ್ಟು ಹೇಳಿದ್ವಿ ಅಂತಂದ್ರೆ ಬಿಟ್ಬಿಟ್ಟು ಹೋಮ್ವರ್ಕ್ ಮಾಡ್ತಾರೆ, ಸ್ಕೂಲ್ಗೆ ಹೋಗ್ತಾರಲ್ವಾ. ಸೊ ಕೋಪ ಮಾಡದೆ ಇರ್ಲಿಕ್ಕೆ ಹೇಗಾಗುತ್ತೆ? ಇದೆಲ್ಲ ಕೇಳಲಿಕ್ ಚೆನ್ನಾಗಿರುತ್ತೆ. ಪ್ರಾಕ್ಟಿಕಲ್ ಲೈಫ್ ಅಲ್ಲಿ ಇದೆಲ್ಲ ಆಗುತ್ತಾ? ಸರಿ, ಎಲ್ರದ್ದು ಬಿಡೋಣ. ನಮ್ದೇ ವಿಷಯದ ಎಕ್ಸಾಂಪಲ್ ತಗೊಂಡ್ವಿ ಅಂತಂದ್ರೆ, ನಾವು ಮನೆಯಲ್ಲಿ ಇದ್ದೇವೆ ಅಥವಾ ಇನ್ನೊಂದು ಸ್ಥಳದಲ್ಲಿ ಕೆಲಸನೂ ಮಾಡ್ತಿರ್ಬೋದು. ನಮ್ಗಿಂತ ದೊಡ್ಡವರು, ಬಲೆ ಅವ್ರ ಮ್ಯಾನೇಜರ್ ಆಗಿರ್ಬೋದು, ಟೀಮ್ ಲೀಡ್ ಆದ್ರೂ ಆಗಿರ್ಬೋದು, ನಮ್ಗಿಂತ ಸೀನಿಯರ್ ಆದ್ರೂ ಆಗಿರ್ಬೋದು, ಅವ್ರು ನಮ್ಗೆ ಯಾವಾಗ್ಲೂ ಕೆಲಸ ಹೇಳಲೇಬೇಕು, ಅದು ಅವ್ರ ಕರ್ತವ್ಯ. ನಾವು ಕೆಲಸ ಮಾಡ್ಲೇಬೇಕು, ಅದು ನಮ್ಮ ಜವಾಬ್ದಾರಿ, ಕರ್ತವ್ಯ. ಆದ್ರೆ ಅವ್ರು ಯಾವಾಗ್ಲೂ ಗಟ್ಟಿಯಾಗಿ ಜೋರಾದ ಧ್ವನಿಯಲ್ಲಿ ಹೇಳ್ತಾ ಇದ್ದಾರೆ ಅಂತಂದ್ರೆ ನಮ್ಗೆ ಇಷ್ಟ ಆಗುತ್ತಾ? ಈ ಕೆಲಸನ ಬೇಗ ಬೇಗ ಇಷ್ಟು ಗಂಟೆಯಲ್ಲಿ ಮಾಡ್ಬಿಟ್ಟು ಕೊಟ್ಬಿಡಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಗಟ್ಟಿಯಾಗಿ ಯಾವಾಗ್ಲೂ ಸ್ಟ್ರಿಕ್ಟ್ ಆಗಿ ಜೋರಾದ ಧ್ವನಿಯಲ್ಲಿ ಹೇಳ್ತಾರೆ ಅಂತಂದ್ರೆ ನಮ್ಗೆ ಇಷ್ಟ ಆಗುತ್ತಾ ಅದು? ಅಥವಾ ಮನೆಯಲ್ಲೇನೆ ಒಂದು ದೊಡ್ಡವರಿದ್ದಾರೆ, ಹಿರಿಯರಿದ್ದಾರೆ, ಅಥವಾ ಒಂದು ಪೊಸಿಷನ್ ಅಲ್ಲಿ ಇದ್ದಾರೆ ಅಂತಂದ್ರೆ ಅವರು ಕೂಡ ಯಾವಾಗ್ಲೂ ಒಂದ್ ರೀತಿ ಸಿಟ್ಟದಲ್ಲಿ, ಕೋಪದಲ್ಲಿ ಅಥವಾ ದಬ್ಬಾಳಿಕೆ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಎಲ್ಲಾ ಕೆಲಸಗಳನ್ನ ಅಂತಂದ್ರೆ ಅವಾಗ ಏನ್ ಅನ್ಸುತ್ತೆ ನಮ್ಗೆ? ನಾವು ಕೆಲಸ ಮಾಡ್ಲಿಕ್ಕೆ ಇಷ್ಟ ಪಡ್ತೇವೆ, ಆದ್ರೆ ಅವರು ನಮ್ ಜೊತೆ ನಡೆದುಕೊಳ್ಳೋ ರೀತಿ ನಮ್ಗೆ ಇಷ್ಟ ಆಗೋದಿಲ್ಲ. ಕೆಲಸ ಅಂತೂ ಮಾಡ್ತೇವೆ, ಆ ಆಫೀಸಲ್ಲಿ ಕೂಡ ಕೆಲಸ ಮಾಡ್ತೇವೆ, ಯಾಕಂದ್ರೆ ಕೆಲವೊಂದು ಅನಿವಾರ್ಯತೆ ಇದೆ ನಮ್ಗೆ. ಬೇರೆ ಕೆಲಸ ಸಿಗೋವರೆಗೂ ಅಥವಾ ಬೇರೆ ಎಲ್ಲಾದ್ರೂ ಅವಕಾಶ ಸಿಗೋವರೆಗೂ ನಾವ್ ಅಲ್ಲೇ ಇರ್ಬೇಕು, ಅವ್ರ ಮಾತುಗಳನ್ನ ಕೇಳ್ತೇವೆ, ಯಾಕಂದ್ರೆ ಅನಿವಾರ್ಯತೆ ಇದೆ. ಮನೇಲಿ ಕೂಡ ಈಗ್ಲೇ ಇವರಿಂದ ದೂರ ಆಗ್ಲಿಕ್ಕೆ ಆಗೋದಿಲ್ಲ, ಯಾವ್ದೋ ಒಂದು ಕಾರಣ ಇರ್ಬೋದು, ಅನಿವಾರ್ಯತೆ ಇರ್ಬೋದು, ಸರಿ ಅಂತ ಅಡ್ಜಸ್ಟ್ ಆಗ್ಬಿಟ್ಟು ಹೊಂದಾಣಿಕೆ ಆಗಿ ಹೋಗ್ತಿರ್ತೇವೆ. ಆದ್ರೆ ಒಳಗಡೆ ಆ ವ್ಯಕ್ತಿಗಳ ಬಗ್ಗೆ ನಾವ್ ಏನ್ ವಿಚಾರ ಮಾಡ್ತಿರ್ತೇವೆ? ನೆಗೆಟಿವ್ ಆಗಿ ಯೋಚನೆ ಮಾಡ್ತೇವೆ, ವ್ಯರ್ಥವಾಗಿ ಯೋಚನೆ ಮಾಡ್ತೇವೆ. ಇನ್ನೊಬ್ರ ಮುಂದೆ ಕೂಡ ನಾವು ಕಂಪ್ಲೇಂಟ್ ಹೇಳ್ತೀವಲ್ವಾ, ನೋಡಿ ನಾನು ಇಷ್ಟೊಂದೆಲ್ಲ ಮಾಡ್ತೀನಿ ಆದ್ರೂ ಇವ್ರ ತೃಪ್ತಿ ಅನ್ನೋದೇ ಇಲ್ಲ, ಯಾವಾಗ್ಲೂ ಕೂಡ ನನ್ನ ಮೇಲೆ ದಬ್ಬಾಳಿಕೆ ಮಾಡ್ತಾರೆ, ಯಾವಾಗ್ಲೂ ಕೂಡ ಕೋಪದಿಂದ ಮಾತಾಡ್ತಾರೆ, ಜೋರಾಗಿ ಹೇಳ್ತಾರೆ ಅಂತ ಹೇಳ್ಬಿಟ್ಟು. ಸೊ ಇದರಿಂದ ಏನಾಗುತ್ತೆ? ಒಬ್ಬರ ಬಗ್ಗೆ ನಾವು ನೆಗೆಟಿವ್ ಆಗಿ ಮಾತಾಡ್ತಾ ಇದೀವಿ, ವ್ಯರ್ಥವಾಗಿ ಯೋಚನೆ ಮಾಡ್ತಾ ಇದೀವಿ ಅಂತಂದ್ರೆ ನಮ್ಮಿಂದ ಅವರಿಗೆ ಒಂದು ನಕಾರಾತ್ಮಕವಾದ ಎನರ್ಜಿ ಹೋಗುತ್ತೆ. ಸೊ ಅದರಿಂದ ಏನಾಗುತ್ತೆ? ಅವರು ಕೂಡ ಸ್ವಲ್ಪ ಸಮಯದ ನಂತರ ನಮ್ಮ ಬಗ್ಗೆ ನೆಗೆಟಿವ್ ಆಗಿ ವಿಚಾರ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅದು ನನಗೆ ಬರುತ್ತೆ, ಅದರಿಂದಾಗಿ ನಾನು ಇನ್ನೂ ಆ ವ್ಯಕ್ತಿಯ ಬಗ್ಗೆ ಇನ್ನೂ ನೆಗೆಟಿವ್ ಆಗಿ ಯೋಚನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತೇನೆ. ಹೀಗೆ ನಮ್ಮಿಬ್ಬರ ಮಧ್ಯದಲ್ಲಿ ಒಂದು ವಿಷಪೂರಿತವಾದ ಎನರ್ಜಿಯ ಚಕ್ರ ನಿರ್ಮಾಣ ಆಗುತ್ತೆ. ಸೊ ಇದರಿಂದ ನಮ್ಮ ಸಂಬಂಧಗಳು ದುರ್ಬಲ ಆಗ್ತವೆ, ಒಂದು
ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆ ಸಂಬಂಧದಲ್ಲಿ ಬೆಳೀಲಿಕ್ಕೆ ಪ್ರಾರಂಭ ಆಗುತ್ತೆ. ಚಿಕ್ಕ ಪುಟ್ಟ ವಿಷಯಗಳಲ್ಲಿ ಕೂಡ ಒಬ್ರು ಇನ್ನೊಬ್ರನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ, ಜಗಳ ಕದನಗಳು ಪ್ರಾರಂಭ ಆಗ್ತವೆ. ಸೊ ಅದರಿಂದ ಯಾವಾಗ್ಲೂ ಸಿಟ್ಟು ಮಾಡ್ಕೊಂಡಾಗ್ಲೇ, ಜೋರಾಗಿ ನಾವು ಮಾತಾಡ್ದಾಗ್ಲೇ ಇನ್ನೊಬ್ರು ನಮ್ಮ ಮಾತನ್ನ ಕೇಳ್ತಾರೆ ಅನ್ನೋ ಈ ನಂಬಿಕೆಯನ್ನ ನಾವು ಬದಲಾಯಿಸ್ಕೊಳ್ಳೋದು ಬಹಳ ಮುಖ್ಯ ಆಗಿದೆ. ಸೊ ನಾವೇ ಕೆಲವೊಂದ್ಸಲ ಆ ರೀತಿ ಅವ್ರಿಗೆ ರೂಢಿಯನ್ನ ಮಾಡಿರ್ತೇವೆ. ಉದಾಹರಣೆಗೆ, ಮಕ್ಕಳು 7 o'clockಗೆ ಸ್ಕೂಲ್ಗೆ ಹೋಗ್ಬೇಕು, ರೆಡಿ ಆಗ್ಬಿಟ್ಟು 6 ಗಂಟೆಗೆ ನಾವು ಅವ್ರನ್ನ ಎಬ್ಬಿಸ್ತಾ ಇದ್ದೀವಿ. ಎದ್ದೇಳಿ, 6 ಗಂಟೆ ಆಯ್ತು, 7 ಗಂಟೆಗೆಲ್ಲ ಸ್ಕೂಲ್ಗೆ ಹೋಗ್ಬೇಕಲ್ವಾ, ಎದ್ದೇಳಿ, ಎದ್ಬಿಟ್ಟು ರೆಡಿ ಆಗಿ ಅಂತ ಹೇಳ್ತಾ ಇದೀವಿ. ಧ್ವನಿ ಸ್ವಲ್ಪ ನಿಧಾನವಾಗೇ ಇದೆ. ಅವಾಗ ಅವ್ರು ಹೇಳೋದಿಲ್ಲ. ಸ್ವಲ್ಪ 6:15 ಆಯ್ತು ಅಂತಂದ್ರೆ ಆಮೇಲೆ ಸ್ವಲ್ಪ ಧ್ವನಿಯನ್ನ ಜಾಸ್ತಿ ಮಾಡ್ಬಿಟ್ಟು, ಎದ್ದೇಳಿ, 6:15 ಆಯ್ತು, ಸ್ಕೂಲ್ಗೆ ಹೋಗ್ಬೇಕಲ್ವಾ, ರೆಡಿ ಆಗ್ಬೇಕಲ್ವಾ, ಎದ್ದೇಳಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಜೋರಾದ ಧ್ವನಿಯಲ್ಲಿ ಹೇಳ್ತೇವೆ. ಆಗ್ಲೂ ಅವ್ರು ಎದ್ದಿರಲ್ಲ. 6:15 ಆಯ್ತು. ಅವಾಗ ಜೋರಾಗಿ ಕಿರ್ಚಾಡ್ತಾ, ಕೋಪ ಮಾಡ್ಕೊಳ್ತಾ, ಎಷ್ಟು ಅಂತ ಹೇಳೋದು. ದಿನಾಲು ಹಿಂಗೆ ಮಾಡ್ತೀರಾ, ಆಮೇಲೆ ಗಡಿಬಿಡಿಯಾಗಿ ರೆಡಿ ಆಗ್ತೀರಾ, ಅದು ಬಿಟ್ಟು ಹೋದೆ, ಇದು ಬಿಟ್ಟು ಹೋದೆ ಅಂತ ಯಾವಾಗ್ಲೂ ಕಂಪ್ಲೇಂಟ್ಸ್, ಅಥವಾ ಸ್ಕೂಲ್ ಬಸ್ ಮಿಸ್ ಮಾಡ್ಕೊಳ್ತೀರಾ. ಸೊ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಬ್ಲಾಂಕೆಟ್ ಅನ್ನು ಜೋರಾಗಿ ಎಳಿತೇವೆ. ಈ ರೀತಿ ಮಾಡಿದಾಗ, ನಾವು ಪದೇ ಪದೇ ಈ ರೀತಿ ಮಾಡಿದ್ವಿ ಅಂತಂದ್ರೆ ಅವ್ರಿಗೊಂದು ಏನು ಇಂಪ್ರೆಷನ್ ಕುತ್ಕೊಳ್ಳುತ್ತೆ ನಮ್ಮ ಬಗ್ಗೆ. ನಾವು ಜೋರಾಗಿ ಕಿರಿಚದೆ ಹೋದ್ರೆ, ಜೋರಾಗಿ ಮಾತಾಡದೆ ಹೋದ್ರೆ, ಕೋಪಗೊಂಡು ಹೇಳದೆ ಹೋದ್ರೆ ಅವ್ರಿಗೆ ಏನ್ ಅನ್ಸುತ್ತೆ, ಇನ್ನೂ ಸರಿಯಾದ ಸಮಯ ಆಗಿಲ್ಲ. ನೆಕ್ಸ್ಟ್ ಡೇನು ಹೀಗೆ ನಿಧಾನವಾಗಿ ಹೇಳ್ತೇವೆ, ಇನ್ನೂ ಸಮಯ ಆಗಿಲ್ಲ ಅನ್ಸುತ್ತೆ ಬಿಡು. ಇನ್ನು ಸ್ವಲ್ಪ ಧ್ವನಿ ಜೋರು ಮಾಡ್ತೇವೆ, ಓಕೆ ಇನ್ನೂ ಸ್ವಲ್ಪ ಸಮಯ ಇದೆ ಅನ್ಸುತ್ತೆ ಬಿಡು. ಯಾವಾಗ ಜೋರಾಗಿ ಕಿರ್ಚ್ತೀವಲ್ಲ ಅವ್ರಿಗೆ ಅನ್ಸುತ್ತೆ, ಸರಿಯಾದ ಟೈಮ್ ಆಯ್ತು, ಎದ್ದೇಳ್ಬೇಕು ಇವಾಗ ಅಂತ ಹೇಳ್ಬಿಟ್ಟು. ಆಫೀಸಲ್ಲಿ ಕೂಡ ನಾವು ಪದೇ ಪದೇ ನಮ್ಮ ಹೇಳುವ ರೀತಿಯನ್ನ ನಾವು ಬದಲಾವಣೆ ಮಾಡ್ಕೊಂಡ್ವಿ ಅಂತಂದ್ರೆ, ಗಟ್ಟಿಯಾಗಿ ಹೇಳೋದು, ಜೋರಾಗಿ ಹೇಳೋದು, ಅಥವಾ ಕೆಲವೊಂದ್ಸಲ ಸ್ಲೋ ಆಗಿ ಹೇಳೋದು, ಈ ರೀತಿ ನಾವು ಮಾಡ್ತಾ ಇದ್ವಿ ಅಂತಂದ್ರೆ ಅವ್ರಿಗೆ ನಾವೇ ಆ ರೀತಿ ರೂಢಿ ಮಾಡಿಸಿರ್ತೀವಿ. ಇವ್ರು ಯಾವಾಗ ಗಟ್ಟಿಯಾದ ಜೋರಾದ ಧ್ವನಿಯಲ್ಲಿ ಹೇಳೋದಿಲ್ಲ, ಅಲ್ಲಿವರೆಗೂ ಇದು ನಡೀತೆ ಅನ್ಸುತ್ತೆ, ಟೈಮ್ ಇದೆ ಅನ್ಸುತ್ತೆ, ಆರಾಮ್ಸೆ ಮಾಡಿದ್ರೆ ಆಯ್ತು ಅನ್ಸುತ್ತೆ ಬಿಡು ಅಂತ ಹೇಳ್ಬಿಟ್ಟು ಈ ರೀತಿ ನಾವೇ ಅವರಿಗೆ ರೂಢಿಯನ್ನ ಮಾಡಿಸಿರ್ತೇವೆ. ಸೊ ಆದ್ರಿಂದ ನಾವು ಯಾವಾಗ್ಲೂ ಕೂಡ ಏಕರಸವಾಗಿ ಸ್ಥಿರವಾಗಿ ಇದ್ವಿ ಅಂತಂದ್ರೆ ಇನ್ನೊಬ್ರಿಗೂ ಕೂಡ ಒಂದು ಹೊಸದಾದ ರೂಢಿಯನ್ನ ನಾವು ಮಾಡಿಸಬಹುದಾಗಿದೆ. ಸೊ ನಾವು ದೃಢವಾಗಿ ಹೇಳ್ಬೋದಾಗಿದೆ. ಕಿರ್ಚಾಡೋದು, ಕೋಪ ಮಾಡೋದ್ರ ಬದಲಾಗಿ ದೃಢವಾಗಿ ಮಾತನಾಡಿ ಹೇಳ್ಬೋದಾಗಿದೆ. ಸೊ ಹಾಗಿದ್ರೆ ಕೋಪ ಮಾಡ್ಕೊಳ್ಳಿಲ್ಲ ಅಂತಂದ್ರೆ, ಇನ್ನೊಬ್ರು ನಿರಂತರವಾಗಿ ನಮ್ಮ ಮೇಲೆ ಕೋಪ ಮಾಡ್ಕೊಳ್ತಾ ಇದ್ರೆ, ಜೋರಾಗಿ ಮಾತಾಡ್ತಾ ಇದಾರೆ, ನಾವು ಸುಮ್ನೆ ಇದ್ಬಿಟ್ವಿ, ಅವ್ರ ಜೊತೆ ಪ್ರೀತಿಯಿಂದನೇ ಮಾತಾಡ್ತಾ ಇದೀವಿ ಅಂತಂದ್ರೆ ನಮ್ಮನ್ನ ದುರ್ಬಲರು ಅನ್ಕೋತಾರಲ್ವಾ, ಹಾಗಿದ್ರೆ ನಾವು ಕೈಲಾಗ್ದವ್ರು ಅನ್ಕೊಳ್ತಾರಲ್ವಾ, ಹಾಗಿದ್ರೆ ಇದು ಪ್ರಾಕ್ಟಿಕಲ್ ಅಲ್ಲಿ ಹಿಂಗೆ ತಾನೇ ಎಲ್ರು ಕನ್ಸಿಡರ್ ಮಾಡೋದು. ಸೊ ಇದ್ರದ್ದು ಕೂಡ ವಾಸ್ತವಿಕವಾಗಿ ಏನಿದು, ನಿಜವಾಗ್ಲೂ ಸುಮ್ನೆ ಇರೋರು, ಪ್ರೀತಿಯಿಂದ ಮಾತಾಡೋರು ದುರ್ಬಲರ ಹಾಗಿದ್ರೆ? ನೋಡಿ, ಹೊರಗಡೆ ತುಂಬಾ ಬಿಸಿಲಿದೆ, ಅವಾಗ್ಲೂ ಕೂಡ ನಮ್ಗೆ ಹುಷಾರ್ ತಪ್ತಾ ಇದೆ, ಅಥವಾ ತುಂಬಾ ಚಳಿ ಇದೆ, ಅವಾಗ್ಲೂ ಏನಾದ್ರೂ ಆರೋಗ್ಯದಲ್ಲಿ ಏರ್ಪೇರಾಗ್ತಾ ಇದೆ, ಅಥವಾ ಜೋರಾಗಿ ಮಳೆ ಬರ್ತಾ ಇದೆ ಅಂತಂದ್ರೆ ನಮ್ಗೆ ಅನಾರೋಗ್ಯ ಉಂಟಾಗ್ತಾ ಇದೆ. ಸ್ವಲ್ಪ ನೀರು ಅಲ್ಲಿ ಇಲ್ಲಿ ಹೆಚ್ಚು ಕಡಿಮೆ ಆದ್ರೂ ಹುಷಾರ್ ತಪ್ಪುತ್ತೆ, ಅಥವಾ ಊಟದಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೂ ಹುಷಾರ್ ತಪ್ಪುತ್ತೆ, ಅಥವಾ ನಮ್ಮ ಮನೇಲಿ ಯಾರಿಗಾದ್ರೂ ಸ್ವಲ್ಪ ಕೋಲ್ಡ್ ಆದ್ರೆ ಇಮಿಡಿಯೇಟ್ ಆಗಿ ನಮ್ಗೆ ಕೂಡ ಇನ್ಫೆಕ್ಷನ್ ಬಂದ್ಬಿಡುತ್ತೆ. ಸೊ ಈ ರೀತಿ ಪ್ರತಿಯೊಂದು ಬಾಹ್ಯವಾಗಿ ಚಿಕ್ಕ ಪುಟ್ಟ ಏರುಪೇರು ಆದಾಗ್ಲೆಲ್ಲಾನು ಕೂಡ ನಮ್ಗೆ ಹುಷಾರ್ ತಪ್ತಾ ಇದೆ ಅಂತಂದ್ರೆ ಜನರು ಏನಂತ ಹೇಳ್ತಾರೆ, ಇವರು ಶಾರೀರಿಕವಾಗಿ ದುರ್ಬಲರಾಗಿದ್ದಾರೆ, ವೀಕ್ ಆಗಿದ್ದಾರೆ, ಇವ್ರ ಇಮ್ಯುನಿಟಿ ಸಿಸ್ಟಮ್ ಸ್ಟ್ರಾಂಗ್ ಆಗಿಲ್ಲ ಅಂತಾನೆ ತಾನೇ ಹೇಳ್ತಾರೆ. ಯಾಕಂದ್ರೆ ಚಿಕ್ಕ ಪುಟ್ಟ ವಿಷಯಕ್ಕೂ ನಾನು ಅಸ್ವಸ್ಥ ಆಗ್ತಾ ಇದ್ದೇನೆ. ಹಾಗೇನೆ ಒಬ್ರಿಲ್ಲಿ ಕೋಪ ಮಾಡ್ಕೊಂಡ್ರು, ಒಬ್ರಿಲ್ಲಿ ಜೋರಾಗಿ ಮಾತಾಡಿದ್ರು, ಒಬ್ರಿಲ್ಲಿ ನಮ್ಗೆ ಸುಳ್ಳು ಹೇಳಿದ್ರು, ಒಬ್ರಿಲ್ಲಿ ನಮ್ ಹಿಂದೆ ನಮ್ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿದ್ರು, ಇದೆಲ್ಲದಕ್ಕೂ ನಾನು ನನ್ನ ನಿಜವಾದ ಸ್ಥಿತಿಯಿಂದ ಕೆಳಗಡೆ ಇಳಿತಾ ಹೋದೆ ಅಂತಂದ್ರೆ, ಕೋಪಕ್ಕೆ ಕೋಪ, ದ್ವೇಷಕ್ಕೆ ದ್ವೇಷ, ಮೋಸ ಮಾಡಿದ್ರೆ ಮೋಸ, ಅಥವಾ ಅಪಮಾನ ಮಾಡಿದ್ರೆ ನಾನು ಕೂಡ ಜೋರಾಗಿ ನಿಂದನೆ ಮಾಡೋದು, ಇನ್ನೊಬ್ಬರ ವರ್ತನೆಗೆ ತಕ್ಕಂತೆ ನಾನು ಕೂಡ ಪದೇ ಪದೇ ಬದಲಾಗ್ತಾ ಇದ್ದೇನೆ ಅಂತಂದ್ರೆ ನನ್ನ ಎಮೋಷನಲ್ ಇಮ್ಯುನಿಟಿ ಸಿಸ್ಟಮ್ ಏನಿದೆ ಸ್ಟ್ರಾಂಗ್ ಆಗಿಲ್ಲ ಅಂತ ಅರ್ಥ, ಬಲಹೀನ ಆಗಿದೆ ಅಂತ ಅರ್ಥ ಅಲ್ವಾ. ಸೊ ಇನ್ನೊಬ್ರು ಏನ್ ಮಾಡ್ತಾ ಇದ್ರೆ ನೋಡಿ, ಕೋಪದಿಂದ ಏನೆಲ್ಲ ಶರೀರದ ಮೇಲೆ ನಕಾರಾತ್ಮಕವಾಗಿ ಪರಿಣಾಮ ಬೀರುತ್ತೆ ಅಂತ ಹೇಳ್ಬಿಟ್ಟು ಅನೇಕ ಅಧ್ಯಯನಗಳು ಆಧುನಿಕದಲ್ಲಿ ಅಧ್ಯಯನಗಳು, ಸಂಶೋಧನೆಗಳು ಎಲ್ಲ ನಡೆದಿದ್ದಾವೆ. ನಮ್ಗೆಲ್ಲರಿಗೂ ಕೂಡ ಮಾಹಿತಿ ಗೊತ್ತಿದೆ. ಇತ್ತೀಚೆಗೆ ಹೆಚ್ಚಾಗ್ತಿರುವಂತಹ ಬ್ಲಡ್ ಪ್ರೆಷರ್ ಆಗಿರ್ಬೋದು, ರಕ್ತದೊತ್ತಡ ಆಗಿರ್ಬೋದು, ಅಥವಾ ಡಯಾಬಿಟಿಸ್ ಕಾಯಿಲೆ ಹೆಚ್ಚಾಗ್ತಾ ಇದೆ, ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳು ಹೆಚ್ಚಾಗ್ತಾ ಇದಾವೆ, ಕ್ಯಾನ್ಸರ್ ಅಂತ ರೋಗಗಳು ಎಲ್ಲ ಕಡೆ ಕಾಣಿಸ್ತಾ ಇದೆ. ಸೊ ಇದಕ್ಕೆ ಹಲವಾರು ಕಾರಣಗಳಿದ್ರು ಒಂದು ಕಾರಣ ಏನು, ನಾವು ಮಾಡ್ತಾ ಇರುವಂತಹ ಕೋಪ. ಇದು ಲಾಂಗ್ ಟರ್ಮ್ ಆಗಿ ಹೀಗೆ ಪ್ರತಿ ಸಣ್ಣ ಪುಟ್ಟ ಕೆಲಸಗಳಿಗೂ, ಚಿಕ್ಕ ಪುಟ್ಟ ವಿಷಯಗಳಿಗೂ ಕಿರಿಕಿರಿಗೊಳ್ಳೋದು, ಕೋಪಗೊಳ್ಳೋದು, ಇದರಿಂದ ಏನಾಗ್ತಾ ಇದೆ, ಶರೀರದಲ್ಲಿ ಒಂದು ನಕಾರಾತ್ಮಕವಾದ ಎನರ್ಜಿ ಹಾರ್ಮೋನ್ ರಿಲೀಸ್ ಆಗ್ತಾ ಇದೆ. ಇದು ನಮ್ಮ ಶರೀರದ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆ. ಒಬ್ರು ಕೋಪ ಮಾಡ್ತಾ ಇದ್ದಾರೆ, ಜೋರಾಗಿ ಕಿರ್ಚಾಡಿ ಮಾತಾಡ್ತಾ ಇದ್ದಾರೆ, ಅವ್ರ ತಾಳ್ಮೆಯನ್ನ ಕಳೆದುಕೊಳ್ತಾ ಇದಾರೆ ಅಂತಂದ್ರೆ ಅವ್ರ ಏನ್ ಮಾಡ್ತಾ ಇದ್ರೆ, ಒಂದು ಹೆಜ್ಜೆಯನ್ನ ಅನಾರೋಗ್ಯದ ಕಡೆಗೆ ಇಡ್ತಾ ಇದ್ರೆ. ಅಂತಂದ್ರೆ ಮುಂದೆ ಗೋಡೆ ಇದೆ, ಹೋಗ್ಬಿಟ್ಟು ಗೋಡೆಯನ್ನ ತಲೆಗೆ ಚಚ್ಕೊಳ್ತಾ ಇದ್ದಾರೆ. ಅವ್ರನ್ನ ನೋಡ್ಬಿಟ್ಟು ನಾವು ಹೋಗ್ಬಿಟ್ಟು ಜೋರಾಗಿ ತಲೆಗೆ ಗೋಡೆಗೆ ಚಚ್ಕೊಂಡ್ವಿ ಅಂತಂದ್ರೆ ಅವ್ರು ಇನ್ನೂ ಜೋರಾಗಿ ಚಚ್ಕೊಳ್ತಾ ಇದ್ರೆ, ನಾವು ಹೋಗ್ಬಿಟ್ಟು ಜೋರಾಗಿ ಡಿಕ್ಕಿ ಹೊಡೆದ್ವಿ ಅಂತಂದ್ರೆ ಏನಾಗ್ತಾ ಇದೆ, ಇಲ್ಲಿ ಅವ್ರಿಗೂ ತಲೆ ಗಾಯ ಆಗ್ತಾ ಇದೆ, ನಮ್ಗೂ ತಲೆ ಗಾಯ ಆಗ್ತಾ ಇದೆ. ಹಾಗೇನೆ ಸೊ ಅವರು ಕೂಡ ಅನಾರೋಗ್ಯಕ್ಕೆ ಈಡಾಗ್ತಾ ಇದಾರೆ. ಅವ್ರು ನೋಡ್ಬಿಟ್ಟು ನಾನು ಕೂಡ ಅದೇ ರೀತಿ ರಿಯಾಕ್ಟ್ ಮಾಡ್ತಾ ಮಾಡ್ತಾ ನಾನು ಕೂಡ ಅನಾರೋಗ್ಯಕ್ಕೆ ಈಡಾಗ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ನೋಡಿ, ಎಲ್ಲಾನು ನಾವು ಇನ್ನೊಬ್ಬರ ಸ್ವಭಾವಕ್ಕೆ ತಕ್ಕಂತೆ ನಮ್ಮನ್ನ ನಾವು ಹಿಂಗೆ ರಿಯಾಕ್ಟ್ ಮಾಡ್ತಾ ಹೋದ್ವಿ ಅಂತಂದ್ರೆ, ಇವತ್ತು ನಮ್ಮ ಜೀವನದಲ್ಲಿ ಬರುವಂತಹ ಕೆಲವೊಂದು ಪರಿಸ್ಥಿತಿಗಳು, ಘಟನೆಗಳನ್ನ ನೋಡಿದಾಗ ಪ್ರಶ್ನೆ ಹೇಳುತ್ತೆ,
ನನ್ನದು ಯಾಕಿಂತ ಭಾಗ್ಯ, ನನ್ಗೆ ಯಾಕಿಂತ ಕಾಯಿಲೆ, ನನ್ಗೆ ಯಾಕಿಂತ ಸಂಬಂಧಗಳು ಸಿಕ್ಕು ಜೀವನದಲ್ಲಿ, ನಾನು ಇಷ್ಟೊಂದು ಪರಿಶ್ರಮ ಪಟ್ಟರು ಯಾಕೆ ಸಫಲತೆ ಅನ್ನೋದು ನನ್ನ ಕೈ ಹಿಡಿತಾ ಇಲ್ಲ, ನಾನು ಇಷ್ಟಪಡುವಂತಹ ಜೀವನವನ್ನ ರೂಪಿಸ್ಕೊಳ್ಳಿಕ್ಕೆ ಯಾಕೆ ಆಗ್ತಾ ಇಲ್ಲ ಅಂತ ಯಾಕೆ ಪ್ರಶ್ನೆ ಹೇಳ್ತಾ ಇದೆ ನಮ್ಮ ಭಾಗ್ಯದ ಮೇಲೆ? ಯಾಕೆ ಅಂತಂದ್ರೆ ನಾನು ನನ್ನ ಭಾಗ್ಯವನ್ನ ಸರಿಯಾಗಿ ರೂಪಿಸ್ಕೊಳ್ತಾ ಇಲ್ಲ. ಇನ್ನೊಬ್ರು ಹೇಗ್ ಮಾತಾಡ್ತಾ ಇದಾರೆ ಅದಕ್ಕೆ ಕೇವಲ ಅವ್ರಿಗೆ ತಕ್ಕಂತೆ ನಾನು ಪ್ರತಿಕ್ರಿಯೆಯನ್ನ ನೀಡ್ತಾ ಹೋಗ್ತಾ ಇದ್ದೀನಿ. ಯಾವುದೇ ಜವಾಬ್ದಾರಿಯನ್ನ ನಾನು ತೆಗೆದುಕೊಳ್ತಾ ಇಲ್ಲ. ಸೊ ನನ್ನ ಪ್ರತಿಯೊಂದು ಆಲೋಚನೆ, ಪ್ರತಿಯೊಂದು ಮಾತು, ಪ್ರತಿಯೊಂದು ವ್ಯವಹಾರ, ಪ್ರತಿಯೊಂದು ಕರ್ಮ ಏನ್ ಮಾಡ್ತಾ ಇದೆ? ನಮ್ಮ ಭಾಗ್ಯವನ್ನ ಬರಿತಾ ಇದೆ, ನಮ್ಮ ಅದೃಷ್ಟವನ್ನ ರೆಡಿ ಮಾಡ್ತಾ ಇದೆ, ಬೆಳಗ್ತಾ ಇದೆ. ಸೊ ಪ್ರತಿ ಸಲ ನಾವು ಇನ್ನೊಬ್ರಿಗೆ ತಕ್ಕಂತೆ ನಮ್ಮನ್ನ ನಾವು ಬದಲಾವಣೆ ಮಾಡ್ಕೊಳ್ತಾ ಹೋದ್ವಿ ಅಂತಂದ್ರೆ ನಮ್ಮಿಷ್ಟದ ಭಾಗ್ಯ ಯಾವಾಗ ನಿರ್ಮಾಣ ಆಗುತ್ತೆ ಹಾಗಿದ್ರೆ? ಸೊ ಅದಕ್ಕೇನೆ ಭಾಗ್ಯದ ಮೇಲೆ ಇವತ್ತೇನಾಗುತ್ತೆ? ಪ್ರಶ್ನೆ ಬರ್ತಾ ಇದೆ, ಯಾಕೆ ನನ್ ಜೊತೆ ಹೀಗಾಗ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ನನಗೆ ಇಷ್ಟ ಪಡುವಂತ ಭಾಗ್ಯ ನನ್ನದಾಗ್ಬೇಕು ಅಂತಂದ್ರೆ ಇನ್ನೊಬ್ರು ಯಾರು ಹೇಗಾದ್ರೂ ಇರ್ಲಿ, ಪ್ರತಿಯೊಂದು ಸಂದರ್ಭದಲ್ಲಿ ನಾನು ಸರಿಯಾದ ಆಲೋಚನೆಗಳನ್ನೇ ಮಾಡ್ದೆ, ಸರಿಯಾದ ಮಾತುಗಳನ್ನೇ ಮಾತಾಡ್ದೆ, ಸರಿಯಾದ ಕರ್ಮಗಳನ್ನೇ ಮಾಡಿದೆ ಅಂತಂದ್ರೆ ನನ್ನ ಶ್ರೇಷ್ಠ ಭಾಗ್ಯವನ್ನ ನಾನೇ ಬರೆದುಕೊಳ್ತೇನೆ, ನನ್ಗೆ ಇಷ್ಟ ಆಗುವಂತ ಭಾಗ್ಯವನ್ನ ನಾನೇ ರೂಪಿಸ್ಕೊಳ್ತೇನೆ. ಸೊ ಅದರಿಂದ ಪರಿಸ್ಥಿತಿಗಳು ಹೇಗಾದ್ರೂ ಇರ್ಲಿ, ಹೊರಗಡೆ ವ್ಯಕ್ತಿಗಳ ವ್ಯವಹಾರ ಹೇಗಾದ್ರೂ ಇರ್ಲಿ, ನಾವು ನಮ್ಮ ಸ್ವಮಾನದಲ್ಲಿ ಸೆಲ್ಫ್ ರೆಸ್ಪೆಕ್ಟ್ ಅಲ್ಲಿದ್ದು ಅವ್ರೇನ್ ಕೋಪಗೊಳ್ಳೋದು, ಮೋಸ ಮಾಡೋದು ಅಥವಾ ನಿಂದನೆ ಮಾಡೋದು ಅದು ಅವರ ಕರ್ಮ. ಸೊ ಎಂಥದೇ ಪರಿಸ್ಥಿತಿಯಲ್ಲಿ ಸ್ಥಿರವಾಗಿರೋದು, ಎಂಥದೇ ಪರಿಸ್ಥಿತಿಯಲ್ಲಿ ಶಾಂತವಾಗಿರೋದು, ಎಂಥದೇ ಪರಿಸ್ಥಿತಿಯಲ್ಲಿ ಯೋಚನೆ ಮಾಡಿ ಮರು ಉತ್ತರವನ್ನು ನೀಡುವುದು, ಇದು ಶಕ್ತಿಯ ಪ್ರತೀಕ ಆಗಿದೆ. ಎಷ್ಟೋ ಬಾರಿ ನಾವೇ ಹೇಳ್ತೀವಿ ಇನ್ನೊಬ್ರಿಗೆ, ಅಯ್ಯೋ ಅವ್ರು ಗ್ರೇಟ್ ಕಣ್ರಿ ಅಂತ, ಎಲ್ಲ ಕಷ್ಟದ ಪರಿಸ್ಥಿತಿಯಲ್ಲಿ ತುಂಬಾ ಸ್ಟ್ರಾಂಗ್ ಆಗಿದ್ರು ಅವರು, ಅಷ್ಟೊಂದೆಲ್ಲ ಅವ್ರು ನಿಂದನೆ ಮಾಡಿದ್ರು ಕೂಡ, ಅವ್ರ ಮೇಲೆ ದಬ್ಬಾಳಿಕೆ ಮಾಡಿದ್ರು ಕೂಡ ಎಲ್ಲವನ್ನ ಸಹಿಸ್ಕೊಂಡು ಆದ್ರೂ ಅವ್ರು ಒಳ್ಳೆಯವ್ರಂತ ಅವ್ರ ಬಗ್ಗೆ ಒಂದು ನೆಗೆಟಿವ್ ಆಗಿ ಇನ್ನೊಬ್ರು ಮುಂದೆ ಹೇಳಿಲ್ಲ ಕಣ್ರಿ, ಅವ್ರು ನಿಜವಾಗ್ಲೂ ಗ್ರೇಟ್, ಅವ್ರ ಪ್ಲೇಸಲ್ಲಿ ನಾವೇನಿದ್ರೆ ನಾವೆಲ್ಲ ಇಷ್ಟೊಂದೆಲ್ಲ ಸಹನೆ ಮಾಡ್ತಿರ್ಲಿಲ್ಲ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ನಾವೇ ಇನ್ನೊಬ್ರಿಗೆ ಗ್ರೇಟ್ ಅಂತ ಹೊಗಳಿದ್ದೇವೆ, ಇನ್ನೊಬ್ರಿಗೆ ಪ್ರಶಂಸೆ ಮಾಡಿದ್ದೇವೆ, ಅವರಲ್ಲಿ ಶಕ್ತಿ ಇದೆ ಅಂತ ಹೇಳಿದ್ದೇವೆ ಅಂತಂದ್ರೆ ಇದ್ರ ಅರ್ಥ ಸೊ ಎಲ್ಲಾ ಸ್ಥಿತಿಯಲ್ಲಿ ನಾವು ಸ್ಟೇಬಲ್ ಆಗಿರೋದು, ಸ್ಥಿರವಾಗಿರೋದು, ಶಾಂತವಾಗಿರೋದು, ಸರಿಯಾದ ಉತ್ತರವನ್ನೇ ಮಾತಾಡೋದು, ಸರಿಯಾದ ಕರ್ಮಗಳನ್ನೇ ಮಾಡೋದು ಇದು ದೌರ್ಬಲ್ಯದ ಪ್ರತೀಕ ಅಲ್ಲ, ಇದು ಶಕ್ತಿಯ ಪ್ರತೀಕ ಆಗಿದೆ. ಸೊ ಆದ್ರಿಂದ ಯಾವಾಗ್ಲಾದ್ರೂ ನಿಮ್ ಮನಸ್ಸು ಅಥವಾ ಇನ್ನೊಬ್ರು ಯಾರಾದ್ರೂ ಯಾಕೆ ಇಷ್ಟೊಂದು ಒಳ್ಳೆಯವರಾಗಿರ್ಬೇಕು, ಬಿಡ್ಬೇಕಲ್ವಾ, ಸೊ ಅವ್ರು ಇಷ್ಟೊಂದೆಲ್ಲ ನಮ್ ಜೊತೆ ಮಾಡ್ತಾ ಇದ್ರೆ, ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ, ಅಥವಾ ಒಂದು ಕೃತಜ್ಞತೆಯ ಭಾವನೆ ಏನೂ ಇಲ್ಲ ಅಂತಂದ್ರೆ ನಾವ್ ಯಾಕೆ ಒಳ್ಳೇದನ್ನ ಮಾಡ್ಬೇಕು ಅಂತ ಮನಸ್ಸೇನಾದ್ರೂ ಕೇಳ್ತು ಅಂತಂದ್ರೆ, ಅಥವಾ ಇನ್ನೊಬ್ರು ಯಾರಾದ್ರೂ ಪ್ರಶ್ನೆ ನಮ್ಗೆ ಕೇಳಿದ್ರು ಅಂತಂದ್ರೆ ಅವಾಗ ದೃಢವಾಗಿ ಈ ಉತ್ತರವನ್ನ ನಿಮ್ಗೆ ನೀವೇ ಹೇಳಿ, ನಿಮ್ ಮನಸ್ಸಿಗೆ ನೀವೇ ಹೇಳಿ, ಅಥವಾ ಇನ್ನೊಬ್ರು ಕೇಳಿದ್ರೆ ಇನ್ನೊಬ್ರಿಗೂ ಕೂಡ ಇದನ್ನ ಹೇಳಿ. ಯಾಕೆ ಅಂತಂದ್ರೆ ನಾನ್ ಯಾಕೆ ಒಳ್ಳೆಯವಳಾಗಿರ್ಬೇಕಾಗಿದೆ, ನಾನ್ ಯಾಕೆ ಶಾಂತವಾಗಿರ್ಬೇಕಾಗಿದೆ, ನಾನ್ ಯಾಕೆ ಪ್ರೀತಿಯಿಂದ ವ್ಯವಹಾರ ಮಾಡ್ಬೇಕಾಗಿದೆ? ಯಾಕೆ ಅಂತಂದ್ರೆ ನಾನು ಶಾಂತವಾಗಿದ್ರೆ, ನಾನು ಖುಷಿಯಾಗಿದ್ದೆ ಅಂತಂದ್ರೆ ಅದು ನನ್ನ ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತೆ, ನನ್ನ ಆರೋಗ್ಯ ನನ್ನ ಶರೀರ ಸ್ವಸ್ಥವಾಗಿರುತ್ತೆ. ಸೊ ನನ್ನ ಮನಸ್ಸು ಖುಷಿಯಾಗಿತ್ತು, ನಾನು ಶಾಂತವಾಗಿದ್ದೆ ಅಂತಂದ್ರೆ ಇದರ ಪರಿಣಾಮ ನನ್ನ ಸಂಬಂಧಗಳ ಮೇಲೆ ಬೀರುತ್ತೆ, ನನ್ನ ಸಂಬಂಧ ಶಕ್ತಿಯುತವಾಗ್ತವೆ, ಬಲಶಾಲಿ ಆಗ್ತವೆ, ಒಂದು ಗಟ್ಟಿಯಾದ ಸಂಬಂಧವನ್ನ ನಾನು ಜೀವನದಲ್ಲಿ ಹೊಂದುತ್ತೇನೆ. ನಾನು ಖುಷಿಯಾಗಿ ಇದ್ದೆ ಅಂತಂದ್ರೆ, ನಾನು ಆರೋಗ್ಯವಾಗಿ ಇದ್ದೆ ಅಂತಂದ್ರೆ ನಾನು ಮಾಡುವಂತ ಎಲ್ಲಾ ಕೆಲಸದಲ್ಲಿ ಕೂಡ ನಾನು 100% ನನ್ನ ಸಾಮರ್ಥ್ಯದೊಂದಿಗೆ ನಾನು ಮಾಡ್ಲಿಕ್ಕೆ ಆಗುತ್ತೆ. ಇದರಿಂದ ನನ್ನ ಎಲ್ಲಾ ಕೆಲಸಗಳು ಕೂಡ ಸಫಲತೆಯನ್ನ ಪಡಿತಾವೆ. ನನ್ನ ಪ್ರತಿಯೊಂದು ಆಲೋಚನೆ, ಮಾತು, ಕರ್ಮಗಳಿಂದ ನನ್ನ ಭಾಗ್ಯ ನಿರ್ಮಾಣ ಆಗ್ತಾ ಇದೆ. ಸೊ ನನ್ನ ಭಾಗ್ಯಕ್ಕೋಸ್ಕರ, ನನ್ಗೋಸ್ಕರ ನಾನು ಏನ್ ಮಾಡ್ತಾ ಇದ್ದೇನೆ? ಒಳ್ಳೆಯವಳಾಗಿ ಇದ್ದೇನೆ, ಅಥವಾ ನನ್ನ ಸ್ವಭಾವ, ನನ್ನ ಗುಣಗಳಲ್ಲಿ, ಒಳ್ಳೆಯತನದಲ್ಲಿ ನಾನು ಮುಂದುವರಿತಾ ಇದ್ದೇನೆ ಅಂತ ಹೇಳ್ಬಿಟ್ಟು ದೃಢವಾಗಿ ಉತ್ತರವನ್ನ ಹೇಳಿ. ಒಬ್ಬ ಗುರುಗಳು ತಮ್ಮ ಸತ್ಸಂಗದಲ್ಲಿ ಒಂದು 100 ರೂಪಾಯಿ ನೋಟನ್ನ ಕೈಯಲ್ಲಿ ಹಿಡಿದುಕೊಂಡು ಕುಳಿತಿದ್ದಾರೆ. ಎಲ್ರಿಗೂ ಕೇಳ್ತಾರೆ, ಈ 100 ರೂಪಾಯಿ ನೋಟ್ ಯಾರಿಗ್ ಬೇಕು ಅಂತ ಹೇಳ್ಬಿಟ್ಟು. ಆಗ ಎಲ್ರು ಕೂಡ ಕೈ ಎತ್ತಾರೆ, ನಮ್ಗೆ ಬೇಕು ಅಂತ ಹೇಳ್ಬಿಟ್ಟು. ಸರಿ ಅಂತ ಗುರುಗಳು ಏನ್ ಮಾಡ್ತಾರೆ, ಆ ನೋಟನ್ನ ಕೈಯಲ್ಲಿ ಸ್ವಲ್ಪ ಹಿಂಗೆ ಮಾಡಿ ಮುದ್ದೆ ಮಾಡ್ತಾರೆ. ಮಾಡ್ಬಿಟ್ಟು ಇವಾಗ ಈ ನೋಟ್ ಯಾರಿಗ್ ಬೇಕು ಅಂತ ಕೇಳ್ತಾರೆ. ಆಗ ಎಲ್ರು ಕೂಡ ಮತ್ತೆ ಕೈ ಎತ್ತಾರೆ. ಸರಿ ಆಯ್ತು ಅಂತ ಆ ನೋಟನ್ನ ಕೆಳಗಡೆ ಹಾಕ್ಬಿಟ್ಟು ಸ್ವಲ್ಪ ಅದ್ರ ಮೇಲೆ ಮಣ್ಣು ಹಾಕ್ಬಿಟ್ಟು ಸೊ ಡಸ್ಟ್ ಮಾಡಿದ್ದಾರೆ ಆ ನೋಟನ್ನ. ಆಮೇಲೆ ಕೈಯಲ್ಲಿ ಹಿಡಿದ್ಬಿಟ್ಟು ಈಗ ಈ ನೋಟ್ ಯಾರಿಗ್ ಬೇಕು ಅಂತ ಕೇಳ್ತಾರೆ. ಆಶ್ಚರ್ಯಜನಕ ರೀತಿಯಲ್ಲಿ ಎಲ್ರು ಕೂಡ ಇವಾಗ್ಲೂ ಕೂಡ ಕೈ ಎತ್ತಾರೆ. ಅಂತಂದ್ರೆ ಹೇಳೋ ಅರ್ಥ ಇಲ್ಲಿ, ಆ 100 ರೂಪಾಯಿ ಬೆಲೆ ಏನ್ ಕಡಿಮೆ ಆಗ್ಲಿಲ್ಲ, ಅದು ಸ್ವಲ್ಪ ಮುದ್ದೆ ಆಯ್ತು, ಅದು ಸ್ವಲ್ಪ ಅದಕ್ಕೆ ಡಸ್ಟ್ ಹಿಡಿತು, ಧೂಳ್ ಬಿತ್ತು ಅದ್ರ ಮೇಲೆ ಅಂತ ಹೇಳ್ಬಿಟ್ಟು ಅದ್ರ ಬೆಲೆ ಏನ್ ಕಡಿಮೆ ಆಗ್ಲಿಲ್ಲ. ಹಾಗೇನೆ ನಮ್ ಜೀವನದಲ್ಲಿ ಕೂಡ ಕೆಲವರು ನಮ್ಮನ್ನ ಕಡೆಗಣಿಸ್ತಾರೆ, ಕೆಲವರು ನಮ್ಗೆ ಸರಿಯಾದ ರೆಸ್ಪೆಕ್ಟ್ ಅನ್ನ ಕೊಡೋದಿಲ್ಲ, ನಮ್ಮನ್ನ ಲಘುವಾಗಿ ತೆಗೆದುಕೊಂಡ್ ಬಿಡ್ತಾರೆ, ಟೇಕನ್ ಫಾರ್ ಗ್ರಾಂಟೆಡ್ ಆಗಿ ವ್ಯವಹಾರ ಮಾಡ್ತಾರೆ. ಅಂತಂದ್ರೆ ಇದರ ಅರ್ಥ ನಮ್ ಬೆಲೆ ಕಡಿಮೆ ಆಗಿದೆ ಅಂತ ಅರ್ಥ ಅಲ್ಲ. ಇದರ ಅರ್ಥ ಅವ್ರ ಕರ್ಮಗಳನ್ನ ಮಾಡ್ತಾ ಇದಾರೆ. ನನ್ ಬೆಲೆ ಏನಿದೆ ನನಗ್ ಗೊತ್ತಿದೆ, ನನ್ ಬೆಲೆ ಎಷ್ಟಿದೆ ಅಂತ ಹೇಳ್ಬಿಟ್ಟು ನನ್ನ ರಚನೆ ಮಾಡಿರುವಂತಹ ಪರಮಾತ್ಮನಿಗೆ ಗೊತ್ತಿದೆ. ಸೊ ಅವರ ಆ ವ್ಯವಹಾರದಿಂದ ನಮ್ಮ ಶಾಂತಿಯನ್ನ ನಾವು ಬಿಟ್ಕೊಡ್ಬಾರ್ದಾಗಿದೆ, ಕಳೆದುಕೊಳ್ಬಾರ್ದಾಗಿದೆ. ಸೊ ಆದ್ರಿಂದ ಯಾರೇ ನಮ್ಮನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ, ಅಥವಾ ಯಾರೇ ನಮ್ಮನ್ನ ಲಘುವಾಗಿ ತೆಗೆದುಕೊಳ್ತಾ ಇದ್ದಾರೆ, ಯಾರೇ ನಮ್ಮನ್ನ ಟೇಕನ್ ಫಾರ್ ಗ್ರಾಂಟೆಡ್ ಆಗಿ ನೋಡ್ತಾ ಇದ್ದಾರೆ ಅಂತಂದ್ರೆ ಸೊ ಏನ್ ಮಾಡ್ಬೇಕಾಗಿದ್ರೆ ಆ ಸಂದರ್ಭದಲ್ಲಿ ಸರಿಯಾದ ರಿಪ್ಲೈ, ಪ್ರತಿಕ್ರಿಯೆ ಏನಾಗಿದೆ ಹಾಗಿದ್ರೆ?
ಒಂದು ಟಾಕಿ ನೀರು ತುಂಬಿದೆ, ಟ್ಯಾಂಕು. ಸೊ ಅದು ಹಾಗೆ ತುಂಬಿದ್ದು ನೀರು ತುಂಬಿದ ಹಾಗೆ ಇರಬೇಕು, ಅಥವಾ ಅದು ಇನ್ನೂ ಅದರ ಮಟ್ಟ ಜಾಸ್ತಿ ಮಾಡಬೇಕು ಅಂತಂದ್ರೆ, ಅದು ನೀರು ಕಡಿಮೆ ಆಗದೆ ಇರುವ ಹಾಗೆ ಅದರಲ್ಲಿ ಏನಾದರೂ ರಂಧ್ರಗಳಿದ್ರೆ ಆ ರಂಧ್ರಗಳನ್ನ ನಾವು ಮೊದಲು ಸರಿಪಡಿಸಬೇಕಾಗಿದೆ. ಇಲ್ಲ ಅಂತಂದ್ರೆ ತುಂಬಿರೋ ನೀರೆಲ್ಲ ಏನಾಗ್ಬಿಡುತ್ತೆ, ಸೋರಿಕೆ ಆಗ್ಬಿಟ್ಟು ಆ ಟಾಕಿ ಟ್ಯಾಂಕ್ ಖಾಲಿ ಆಗ್ಬಿಡುತ್ತೆ. ನಾವು ಮೇಲಿಂದ ನೀರು ತುಂಬಿಸ್ತಾನೆ ಇದ್ದೇವೆ, ಆದ್ರೆ ಆ ರಂಧ್ರಗಳನ್ನ ಮುಚ್ತಾ ಇಲ್ಲ ಅಂತಂದ್ರೆ ಸೊ ಪ್ರಯೋಜನ ಆಗೋದಿಲ್ಲ. ಈ ಕಡೆಯಿಂದ ಮೇಲಿಂದ ನೀರು ಬಿಡ್ತಾ ಇದೆ, ಈ ಕಡೆ ರಂಧ್ರದಿಂದ ನೀರು ಏನಾಗ್ತಾ ಇದೆ, ವ್ಯರ್ಥವಾಗಿ ಹೋಗ್ತಾ ಇದೆ. ಸೊ ಅದಕ್ಕೋಸ್ಕರ ನಮ್ಮ ಬೆಲೆಯನ್ನ, ಗೌರವವನ್ನ ನಾವು ಹೆಚ್ಚಿಸ್ಕೊಳ್ಳೋದಕ್ಕೋಸ್ಕರ ಏನ್ ಮಾಡ್ತಾ ಅನ್ನೋದಕ್ಕಿಂತ ಮುಂಚೆ ಯಾರಾದ್ರೂ ನಮ್ಮನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅಂತಂದ್ರೆ ಆ ಸಂದರ್ಭದಲ್ಲಿ ನಾವು ಏನ್ ಮಾಡಬಾರ್ದಾಗಿದೆ. ಸೊ ಅಂತ ಕರ್ಮಗಳ ಮಾಡೋದ್ರಿಂದ ಇನ್ನು ನಮ್ಮ ಬೆಲೆ ಕಡಿಮೆ ಆಗುತ್ತಲ್ಲ. ಸೊ ಅಂತ ಸಂದರ್ಭದಲ್ಲಿ ನಾವು ಏನ್ ಮಾಡಬಾರ್ದಾಗಿದೆ. ಯಾರಾದ್ರೂ ನಮ್ಮನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅಂತಂದ್ರೆ ಮೊದಲನೇದಾಗಿ ಕಂಪ್ಲೇಂಟ್ ಮಾಡಬಾರ್ದಾಗಿದೆ. ನಾನು ಇವ್ರಿಗೆ ಇಷ್ಟೊಂದೆಲ್ಲ ಮಾಡಿದೆ, ಆದ್ರೂ ಒಂದ್ ಸ್ವಲ್ಪ ಕೃತಜ್ಞತೆ ಅನ್ನೋದೇ ಇಲ್ಲ, ಆದ್ರೂ ಈ ರೀತಿ ವ್ಯವಹಾರ ಮಾಡ್ತಾರೆ, ನಾನು ಇಷ್ಟಿಷ್ಟೆಲ್ಲ ಸಹಾಯ ಮಾಡಿದೆ, ನನ್ ಕಷ್ಟ ಬಂದಾಗ ಇವ್ರು ಒಂಚೂರು ನನ್ ಕಡೆ ತಿರುಗಿಯೂ ನೋಡ್ಲಿಲ್ಲ ಅಂತ ಹೇಳ್ಬಿಟ್ಟು ನಾವು ಇನ್ನೊಬ್ರು ಮುಂದೆ ಕಂಪ್ಲೇಂಟ್ ಮಾಡ್ತಾ ಇರ್ತೇವೆ. ಸೊ ಇದರಿಂದಾಗಿ ನಮ್ಮ ಬೆಲೆ ಇನ್ನೂ ಕಡಿಮೆನೆ ಆಗ್ತಾ ಹೋಗುತ್ತೆ. ಯಾಕಂದ್ರೆ ನಾವು ಮಾಡಿರೋ ಎಲ್ಲಾ ಸಹಾಯವನ್ನ ನಾವು ಇನ್ನೊಬ್ರ ಮುಂದೆ ಎತ್ತಿ ಹೇಳ್ತಾ ಇದ್ದೇವೆ, ಮತ್ತೆ ಅವ್ರ ಬಗ್ಗೆ ನೆಗೆಟಿವ್ ಆಗಿ, ನಕಾರಾತ್ಮಕವಾಗಿ ಮಾತನಾಡ್ತಾ ಇದ್ದೇವೆ. ಸೊ ಇದರಿಂದ ನಮ್ಮ ಬೆಲೆ ಏನ್ ಜಾಸ್ತಿ ಆಗೋದಿಲ್ಲ, ಇನ್ನು ಕೂಡ ಮಾಡಿದ್ದನ್ನ ಹೇಳ್ತಾ ಇದಾರಲ್ಲ ಇವರು ಅಂತ ಹೇಳ್ಬಿಟ್ಟು ಇನ್ನು ನಮ್ಮನ್ನ ಕೆಳಮಟ್ಟದಲ್ಲೇನೆ ನೋಡ್ತಾರೆ. ಸೊ ಎರಡನೇದಾಗಿ ನಮ್ಗೆ ಯಾರಾದ್ರೂ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ, ಲಘುವಾಗಿ ಪರಿಗಣಿಸ್ತಾ ಇದ್ದಾರೆ, ಅಥವಾ ನಾವ್ ಅನ್ಕೊಂಡಂಗೆ ಅವ್ರು ನಡೆದುಕೊಳ್ಳಿಲ್ಲ ಅಂತಂದ್ರೆ ತಕ್ಷಣ ಕೋಪ ಮಾಡ್ಕೊಳ್ಳೋದು, ಜೋರಾಗಿ ಮಾತಾಡೋದು, ಜಗಳ ಮಾಡೋದು, ಇದನ್ನೆಲ್ಲ ಮಾಡಬಾರ್ದಾಗಿದೆ. ರಿಯಾಕ್ಟ್ ಮಾಡಬಾರ್ದಾಗಿದೆ. ಸೊ ಅವ್ರು ನಿಂದನೆ ಮಾಡ್ತಾ ಇದಾರೆ ಅಂತಂದ್ರೆ ತಕ್ಷಣ ಅವ್ರಿಗೆ ಜೋರಾಗಿ, ಅವ್ರಿಗಿಂತ ಜೋರಾಗಿ ನಾವು ನಿಂದನೆ ಮಾಡೋದು. ಇದರಿಂದ ಏನಾಗುತ್ತೆ, ಇನ್ನು ಬೆಲೆ ನಮ್ದೇ ಕಡಿಮೆ ಆಗುತ್ತೆ. ಅಯ್ಯೋ ಏನ್ ಇಷ್ಟು ಮಾತು ಸಹನೆ ಮಾಡ್ಕೊಳ್ಳೋ ಎಷ್ಟು ಶಕ್ತಿ ಇಲ್ವಾ ಇವ್ರ ಹತ್ರ, ಮಾತಿಗೂ ಕೋಪ ಪಡ್ತಾರೆ ಅಂತ ಹೇಳ್ಬಿಟ್ಟು ಇನ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬಿಟ್ಟು ನಮ್ ಬೆಲೆ ಇನ್ನು ಏನಾಗ್ತಿರುತ್ತೆ, ಕಡಿಮೆನೆ ಆಗ್ತಿರತ್ತೆ. ಮೂರನೇದಾಗಿ ಯಾರಾದ್ರೂ ನಮ್ಮನ್ನ ಲಘುವಾಗಿ ತೆಗೆದುಕೊಳ್ತಾ ಇದಾರೆ, ಅಥವಾ ನಾವು ಮಾಡಿದ ಕೆಲಸ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಬೆಲೆನ ಕೊಡ್ತಾ ಇಲ್ಲ ಅಂತಂದ್ರೆ ಆ ಸಮಯದಲ್ಲಿ ಜಾಸ್ತಿ ಓವರ್ ಎಕ್ಸ್ಪ್ಲೇಷನ್ ಕೊಡ್ಲಿಕ್ಕೆ ಹೋಗೋದು. ನಾನು ಯಾಕೆ ಹೀಗೆ ಮಾಡಿದೆ ಗೊತ್ತಾ, ನಾನು ಯಾಕೆ ಹೀಗೆ ಹೇಳಿದೆ ಗೊತ್ತಾ, ಸೊ ನಾನು ಈ ರೀತಿ ನಿರ್ಣಯ ತೆಗೆದುಕೊಳ್ಳಿಕ್ಕೂ ಕಾರಣ ಏನಿರ್ತು ಗೊತ್ತಾ, ಆ ಸಂದರ್ಭದಲ್ಲಿ ಜಾಸ್ತಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋಗೋದು. ನಮ್ಗೆ ಗೊತ್ತಿದೆ ಅವರಲ್ಲಿ ಅಸಮಾಧಾನ ಇದೆ, ಇವಾಗ ಅವರಿಗೆ ಕೋಪದಲ್ಲಿದ್ದಾರೆ, ಅವ್ರು ಇವಾಗ ನಾನು ಏನ್ ಹೇಳಿದ್ರು ಅವ್ರು ಅರ್ಥ ಮಾಡ್ಕೊಳ್ಳೋ ಸ್ಥಿತಿಯಲ್ಲಿಲ್ಲ, ಕೇಳೋ ಸ್ಥಿತಿಯಲ್ಲಿ ಇಲ್ಲ ಅಂತಂದ್ರೆ ಆ ಸಮಯದಲ್ಲಿ ನಾವು ಜಾಸ್ತಿ ವಿವರಣೆ ಕೊಡ್ಲಿಕ್ಕೆ, ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಹೋಗ್ಬಾರ್ದಾಗಿದೆ. ಸಂದರ್ಭ ಸಮಯವನ್ನ ನೋಡ್ಬಿಟ್ಟು ನಾವು ಮಾತಾಡ್ಬೇಕಾಗಿದೆ. ಸೊ ಆದ್ರಿಂದ ಯಾರಾದ್ರೂ ನಮ್ಮ ಐಡಿಯಾಗಳನ್ನಾಗ್ಲಿ ಅಥವಾ ನಮ್ಮ ಮಾತನ್ನ ಅಲ್ಲಿ ತೆಗೆದು ಹಾಕಿದ್ರು ಬೆಲೆ ಕೊಡ್ಲಿಲ್ಲ ಅಂತಂದ್ರೆ ತಕ್ಷಣ ಅಲ್ಲಿನ ಜಾಸ್ತಿ ಓವರ್ ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಹೋಗ್ಬಾರ್ದಾಗಿದೆ. ಇದರಿಂದ ನಮ್ಮ ಬೆಲೆ ಇನ್ನೂ ಏನಾಗುತ್ತೆ, ಕಡಿಮೆನೆ ಆಗ್ತಾ ಹೋಗುತ್ತೆ. ನಾಲ್ಕನೇದಾಗಿ ಯಾರಾದ್ರೂ ನಮ್ಗೆ ಬೆಲೆ ಕೊಡ್ತಾ ಇಲ್ಲ ಅಂತಂದ್ರೆ ಅವ್ರನ್ನ ಜಾಸ್ತಿ ಇಂಪ್ರೆಸ್ ಮಾಡ್ಲಿಕ್ಕೆ ಹೋಗೋದು, ಅಥವಾ ಅವ್ರ ಅಟೆನ್ಷನ್ ತಗೊಳಕ್ಕೆ ಹೋಗೋದು, ಪದೇ ಪದೇ ಅವ್ರ ಜೊತೆ ಹೋಗಿ ಅನಾವಶ್ಯಕವಾಗಿ ಮಾತಾಡೋದು, ಅಥವಾ ಬೇಡದೇ ಇರುವ ಹಾಸ್ಯಗಳನ್ನ ಮಾಡೋದು, ಅಥವಾ ಅದು ಮಾಡ್ಲಾ ಇದು ಮಾಡ್ಲಾ ಅಂತ ಹೇಳ್ಬಿಟ್ಟು ಅವ್ರನ್ನ ಖುಷಿ ಪಡಿಸ್ಲಿಕ್ಕೆ, ಅವ್ರ ಗಮನ ಹೇಳೋದಕ್ಕೆ ಕೆಲವೊಂದು ಕೆಲಸಗಳನ್ನ ಮಾಡೋದು. ಇದರಿಂದನೂ ಕೂಡ ನಮ್ಮ ಬೆಲೆ ಏನಾಗುತ್ತೆ, ಇನ್ನೂ ಬಿದ್ದು ಹೋಗುತ್ತೆ. ನಮ್ಮ ನಿಜವಾದ ಅವಶ್ಯಕತೆ ಇದೆ ಅಂತಂದ್ರೆ ಅವರಾಗೆ ನಮ್ಮ ಜೊತೆ ಮಾತನಾಡ್ತಾರೆ. ಸೊ ಅದರಿಂದ ಇಂಥ ಅವರ ಅಟೆನ್ಷನ್ ತೆಗೆದುಕೊಳ್ಬೇಕು ಅನ್ನೋ ಇಂಟೆನ್ಷನ್ ಇಂದ ಆ ಸಂದರ್ಭದಲ್ಲಿ ನಾವು ಯಾವುದೇ ಈ ರೀತಿಯ ಪ್ರತಿಕ್ರಿಯೆ ನೀಡದೆ ಹೋದ್ವಿ, ಮಾಡದೆ ಹೋದ್ವಿ ಅಂತಂದ್ರೆ ಒಳ್ಳೇದು. ಯಾಕಂತಂದ್ರೆ ಈ ರೀತಿ ಮಾಡಿದ್ವಿ ಅಂತಂದ್ರೆ ಇನ್ನೂ ನಮ್ಮ ಬೆಲೆ ಕಡಿಮೆ ಆಗ್ತಾ ಹೋಗುತ್ತೆ. ಐದನೇದಾಗಿ ಯಾರಾದ್ರೂ ನಮ್ಮನ್ನ ನಮ್ಗೆ ಬೆಲೆ ಕೊಡ್ತಾ ಇಲ್ಲ ಅಥವಾ ಕೀಳಾಗಿ ನೋಡ್ತಾ ಇದ್ದಾರೆ ಅಂತಂದ್ರೆ ತಕ್ಷಣನೇ ಅವ್ರ ಬಗ್ಗೆ ದ್ವೇಷ ಮಾಡೋದು, ಅಥವಾ ಅವ್ರ ಬಗ್ಗೆ ನೆಗೆಟಿವ್ ಆಗಿ ವಿಚಾರ ಮಾಡೋದು, ಅಥವಾ ಇನ್ನೊಬ್ರು ಮುಂದೆ ಮಾತನಾಡ್ಲಿಕ್ಕೆ ಶುರು ಮಾಡೋದು. ಸೊ ನಮ್ಮ ವ್ಯವಹಾರದಲ್ಲಿ ನಮ್ಮ ದ್ವೇಷವನ್ನ ಅವರಿಗೆ ತೋರಿಸೋದು. ಸೊ ಇದನ್ನು ಕೂಡ, ಇದರಿಂದನೂ ಏನಾಗುತ್ತೆ, ಟಿಟ್ ಫಾರ್ ಟ್ಯಾಟ್ ಅನ್ನೋರ್ತರ, ಕೋಪ ಮಾಡಿದ್ರೆ ಕೋಪ, ದ್ವೇಷ ಮಾಡಿದ್ರೆ ದ್ವೇಷ, ಈ ರೀತಿ ತಕ್ಷಣ ಅವ್ರಿಗೆ ನಾವು ಮಾಡೋದ್ರಿಂದನೂ ಕೂಡ ನಮ್ಮ ಬೆಲೆಯಲ್ಲಿ ಏನು ಉಳಿಯೋದಿಲ್ಲ, ಅವ್ರಿಗೂ ನಮ್ಗೆ ಏನು ವ್ಯತ್ಯಾಸನೇ ಇರೋದಿಲ್ಲ ಅಲ್ವಾ, ಇನ್ನು ನಮ್ಮ ಬೆಲೆ ಏನಾಗುತ್ತೆ, ಕಡಿಮೆ ಆಗುತ್ತೆ. ಸೊ ಆಮೇಲೆ ಇನ್ನೊಬ್ರು ನಮ್ಮನ್ನ ಕಡೆಗಣಿಸ್ತಾ ಇದ್ದಾರೆ ಅಂತಂದ್ರೆ, ಅಥವಾ ಸ್ವಲ್ಪ ಲಘುವಾಗಿ ತೆಗೆದುಕೊಂಡ್ರು ಅಂತಂದ್ರೆ ನಮಗ್ ನಾವೇ ಬೈದ್ಕೊಳ್ಳೋದು, ಸೆಲ್ಫ್ ಬ್ಲೇಮ್ ಅಂತ ಹೇಳ್ತಾರೆ. ನಾನು ಹಂಗೆ ಇದೇನೆ ಅನ್ಸುತ್ತೆ ಬಿಡು, ನಂಗೆ ಏನ್ ಬೆಲೆನೇ ಇಲ್ಲ ಬಿಡು, ನನ್ ಭಾಗ್ಯನೇ ಇಷ್ಟೇ ಬಿಡು, ನಂಗೆ ಯಾರು ಬೆಲೆ ಕೊಡಲ್ಲ, ಬೇಕಂದಾಗ ಉಪಯೋಗ ಮಾಡ್ತಾರೆ, ಬೇಡ ಅಂದಾಗ ನಿರ್ಲಕ್ಷ್ಯ ಮಾಡ್ತಾರೆ, ಇಷ್ಟೇ ಹಣೆ ಬರ, ಎಲ್ರು ಹಿಂಗೆ ಮಾಡೋದು ನನ್ನ ಜೊತೆ ವ್ಯವಹಾರ. ಈ ರೀತಿ ಸ್ವಯಂನ ಬಗ್ಗೆ ನಿಂದನೆ ಮಾಡ್ಕೊಳ್ಳೋದು ಅಥವಾ ಸೆಲ್ಫ್ ಬ್ಲೇಮ್ ಮಾಡ್ತಾ ಇದ್ವಿ ಅಂತಂದ್ರೆ ನಮ್ಗೆ ಯಾರು ಕೂಡ ಬೆಲೆ ಕೊಡೋದಿಲ್ಲ. ಸೊ ಅದರಿಂದ ನೋ ಸೆಲ್ಫ್ ಬ್ಲೇಮ್. ನಿಮ್ಮನ್ನ ನೀವು ಬೈದ್ಕೊಳ್ಬೇಡಿ, ಅದು ಅವರ ಕರ್ಮ ಆಗಿದೆ, ಅದು ಅವರ ಬುದ್ಧಿ ಸಾಮರ್ಥ್ಯ ಆಗಿದೆ, ಅದು ಅವರ ಸಂಸ್ಕಾರ ಆಗಿದೆ, ಹೊರತು ನೀವು ಕಡಿಮೆ, ನೀವು ಕೆಳಮಟ್ಟದವರು ಅಂತ ಅರ್ಥ ಅಲ್ಲ. ಆಮೇಲೆ ಯಾರಾದ್ರೂ ಸ್ವಲ್ಪ ನಾವು ಇಷ್ಟಪಟ್ಟಂತೆ ಇಲ್ಲ ಅಥವಾ ನಿರ್ಲಕ್ಷ್ಯ ಮಾಡ್ತಾ ಇದಾರೆ ಅಂತ ಅನ್ಸಿದ್ರೆ ದೂರ ಆಗ್ಬಿಡೋಣ ಅವರಿಂದ. ಯಾಕೆ ಅವ್ರ ಜೊತೆ ಇರ್ಬೇಕು ನಾವು, ನಮ್ಗೆ ಬೆಲೆ ಕೊಡಲ್ಲ ಅಂತಂದ್ರೆ ಅವ್ರ ಜೊತೆ ಇದ್ದಾದ್ರೂ ಏನ್ ಮಾಡೋದಿದೆ ಅಂತ ಹೇಳ್ಬಿಟ್ಟು ತಕ್ಷಣ ಅವರಿಂದ ದೂರ ಹೋಗುವಂತಹ ನಿರ್ಣಯ ತೆಗೆದುಕೊಳ್ಳೋದು. ಸೊ ಎಲ್ಲಾ ಸಂದರ್ಭದಲ್ಲಿ ಇದು ತುಂಬಾ ಬಹಳ ಸರಳವಾದ ಆಪ್ಷನ್, ಇದು ಆಯ್ಕೆ ಇದು.
ಸೊ ಮೊದಲಿಗೆ ನಾವು ಈ ಆಯ್ಕೆಯನ್ನ ಮಾಡ್ಕೊಂಡ್ವಿ ಅಂತಂದ್ರೆ ನಾವ್ ಯಾವತ್ತೂ ಕೂಡ ಸೊಲ್ಯೂಷನ್ ಕಡೆಗೆ ಯೋಚನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಉದಾಹರಣೆಗೆ ನೋಡಿ, ಯಾವ್ದಾದ್ರು ಒಂದು ಕೆಲ್ಸಕ್ಕೆ ಸೇರ್ಕೊಂಡಿದ್ದೇವೆ, ಅಲ್ಲಿ ನಮ್ ಜೊತೆ ಇರೋ ಟೀಮ್ ಲೀಡ್ ಸ್ವಲ್ಪ ಜೋರಾಗಿ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲಿ ಕೆಲಸ ಬಿಟ್ಬಿಟ್ವಿ. ಇನ್ನೊಂದ್ ಕಡೆ ಕೆಲಸ ಸೇರ್ಕೊಂಡ್ವಿ, ಅಲ್ಲಿ ಕ್ಲೈಂಟ್ ಜಾಸ್ತಿ ಒತ್ತಡ ಹೇರ್ತಾರೆ, ಅಥವಾ ಕ್ಲೈಂಟ್ ಮಾತಾಡೋದು ಅರ್ಥ ಆಗಲ್ಲ, ಅಥವಾ ಕ್ಲೈಂಟ್ ಸ್ವಲ್ಪ ಲಘುವಾಗಿ ನನ್ನ ತೆಗೆದುಕೊಳ್ತಾರೆ, ನಾನು ಕೆಲಸ ಮಾಡಿದಕ್ಕೆ ಅಪ್ರಿಶಿಯೇಟೇ ಮಾಡಲ್ಲ, ಅದು ಒಂದು ರೀಸನ್ಗೆ ಅಲ್ಲಿ ಬಿಟ್ಬಿಟ್ವಿ. ಇನ್ನೊಂದ್ ಕಡೆ ಕೆಲಸ ಸೇರ್ಕೊಂಡ್ವಿ, ಅಲ್ಲಿ ನನ್ನ ಜೊತೆಯಲ್ಲಿರೋರು ನನಗೆ ಸಹಾಯ ಮಾಡೋದಿಲ್ಲ, ನನ್ನ ಜೊತೆಯಲ್ಲಿರೋರು ನನಗೆ ಪ್ರಿಫರೆನ್ಸ್ ಕೊಡಲ್ಲ, ಪ್ರಿಯಾರಿಟಿ ಕೊಡಲ್ಲ, ಇನ್ಯಾವುದೋ ಕಾರಣದಿಂದ ಅಲ್ಲಿ ಬಿಟ್ಬಿಟ್ವಿ. ಇನ್ನೊಂದ್ ಕಡೆ ಕೆಲಸ ಸೇರ್ಕೊಂಡ್ವಿ, ಅಲ್ಲಿ ಇನ್ನೊಂದು ಯಾವುದೋ ಸಮಸ್ಯೆ. ಈ ರೀತಿ ಪದೇ 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 ದೂರ ಹೋಗೋ ಆಯ್ಕೆಯನ್ನ ನಾವು ಮಾಡ್ಕೊಳ್ತಾ ಹೋದ್ವಿ ಅಂತಂದ್ರೆ ಯಾರು ಬೆಲೆ ಕೊಡ್ತಾರೆ ನಮ್ಗೆ? ಅಯ್ಯೋ ಅವ್ರಾ ಬಿಡು, ಒಂದ್ ಕಡೆ ನಿಲ್ಲೋದೇ ಇಲ್ಲ, ಅಯ್ಯೋ ಅವ್ರಾ ಬಿಡು. ಸೊ ನಿರ್ಣಯದಲ್ಲಿ ಅವ್ರು ಯಾವ ನಿರ್ಣಯ ತೆಗೆದುಕೊಂಡಿರ್ತಾರೆ ಅದರಲ್ಲಿ ಮುಂದುವರಿಲಿಕ್ಕೆ ಅವ್ರಿಗೆ ಆಗೋದೇ ಇಲ್ಲ, ನಮ್ಮನ್ನೇ ಇನ್ನೂ ಬಲಹೀನರು ಅನ್ಕೊಳ್ತಾರೆ, ನಮ್ಗೆ ನಮ್ದೇ ಬೆಲೆ ಇನ್ನೂ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅದರಿಂದ ಎಸ್ಕೇಪ್. ಯಾರಾದ್ರೂ ಸ್ವಲ್ಪ ಅಡ್ಜಸ್ಟ್ ಆಗ್ತಿಲ್ಲ ಅಂತಂದ್ರೆ ಅವ್ರ ಜೊತೆ ಮಾತಾಡೋದು ಬಿಟ್ಬಿಡೋದು, ಅಥವಾ ಯಾರಾದ್ರೂ ಸ್ವಲ್ಪ ಮಾತಲ್ಲಿ ಹೆಚ್ಚು ಕಡಿಮೆ ಇದೆ, ನಾನು ಅನ್ಕೊಂಡಂತೆ ಅವ್ರ ವ್ಯವಹಾರ ಇಲ್ಲ ಅಂತಂದ್ರೆ ಅವರಿಂದ ದೂರ ಆಗ್ಬಿಡೋದು. ಈ ರೀತಿ ದೂರ ಆಗೋ ಸಂಸ್ಕಾರದಿಂದ ಒಂಟಿ ಆಗ್ಬಿಡ್ತೇವೆ. ಕೆಲವೊಂದ್ಸಲ ನಮ್ಗೆ ಇದು ಡಿಪ್ರೆಷನ್ಗೂ ಕೂಡ ಕಾರಣ ಆಗುತ್ತೆ. ಸೊ ಆದ್ರಿಂದ ನಮ್ಮ ಮನಸ್ಥಿತಿಯನ್ನ ಅಲ್ಲಿ ಬದಲಾವಣೆ ಮಾಡ್ಕೊಳ್ಬೇಕಾಗಿದೆ. ಇದರಿಂದ ಪರಿಸ್ಥಿತಿನೂ ಕೂಡ ಏನಾಗುತ್ತೆ, ಬದಲಾವಣೆ ಆಗುತ್ತೆ. ಸೊ ಅದನ್ನ ಬಿಟ್ಟು ಮೊದಲನೇ ಆಯ್ಕೆಯಾಗಿ ಇದನ್ನ ನಾವು ಮಾಡಬಾರ್ದಾಗಿದೆ. ಸೊ ಸಪರೇಟ್ ಹೋಗೋದು ಇದ್ದೇ ಇದೆ. ಯಾವಾಗ ಅದು ಅತಿರೇಕಕ್ಕೆ ಹೋದಾಗ ಅಥವಾ ಈ ದೈಹಿಕವಾಗಿ ದೌರ್ಜನ್ಯ ನಡೀತಾ ಇದೆ ಅಂತಂದ್ರೆ ಅಂತದನ್ನ ಸಹನೆ ಮಾಡುವಂತ ಅವಶ್ಯಕತೆ ಇಲ್ಲ ನಾವು. ಆದ್ರೆ ಮೊದಲಿಗೆ ಸ್ವಲ್ಪ ಯಾರೋ ನಿರ್ಲಕ್ಷ್ಯ ಮಾಡಿದ್ರು ಅಂದ ತಕ್ಷಣ ಅವರಿಂದ ದೂರ ಆಗ್ಬಿಡೋದು, ಮಾತನಾಡೋದನ್ನ ನಿಲ್ಲಿಸ್ಬಿಡೋದು, ಈ ಆಯ್ಕೆ ಪರಿಸ್ಥಿತಿನ ಬದಲಾವಣೆ ಯಾವತ್ತೂ ಕೂಡ ಮಾಡೋದಿಲ್ಲ. ನಮ್ದೇ ಬೆಲೆಯನ್ನ ಇದೇನ್ ಮಾಡುತ್ತೆ, ಕಡಿಮೆ ಮಾಡುತ್ತೆ. ಹಾಗಿದ್ರೆ ಸೊ ಯಾಕೆ ಜನರು ನಿರ್ಲಕ್ಷ್ಯ ಮಾಡ್ತಾರೆ? ನಾವು ಇಷ್ಟೊಂದೆಲ್ಲ ಒಳ್ಳೇದ್ ಮಾಡ್ತೀವಿ, ಅವ್ರಿಗೆ ಹೆಲ್ಪ್ ಮಾಡ್ತೀವಿ, ಆದ್ರೂ ಯಾಕೆ ಕಡೆಗೆ ಅನಿಸ್ತಾರೆ? ಯಾಕೆ ಲಘುವಾಗಿ ಲೈಟ್ ಆಗಿ ತೆಗೆದುಕೊಳ್ತಾರೆ ನಮ್ಮನ್ನ? ಕಾರಣ ಏನು ಅಂತಂದ್ರೆ, ಮೊದಲನೇದಾಗಿ ನಾವು ನಮ್ಗೆ ಬೆಲೆ ಕೊಡ್ತಿರಲ್ಲ. ಉದಾಹರಣೆಗೆ ನಾನ್ ಬಳಸುವಂತ ವಸ್ತು ಆಗಿರ್ಬೋದು, ಅದ್ರ ಬಗ್ಗೆ ನನ್ಗೆ ಕಾಳಜಿ ಇಲ್ಲ, ನೀಟಾಗಿ ಇಡೋದಾಗ್ಲಿ ನಾನೇ ಮಾಡಲ್ಲ, ಎಲ್ಲಿ ಹೋಗ್ತೇನೆ ಅಲ್ಲೇನೆ ಎಲ್ಲ ಮರೆತು ಬರ್ತೇನೆ, ಮೊಬೈಲ್ ಇಲ್ಲಿ ಇಟ್ಟಿದ್ದೇನೆ ಇಲ್ಲೇ ಬಿಟ್ಬಿಟ್ಟು ಹೋಗ್ಬಿಡೋದು, ಹೆಲ್ಮೆಟ್ ಎಲ್ಲೋ ಇಟ್ಟಿದ್ದೀನಿ ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಡೋದು, ಅಥವಾ ಯಾವ್ದೋ ಒಂದು ವಸ್ತು ಬಳಸ್ತಾ ಇದ್ದೀನಿ ಅದನ್ನ ಅಲ್ಲೇ ಬಿಟ್ಬಿಟ್ಟು ಹೋಗ್ಬಿಡೋದು. ನನ್ನ ವಸ್ತುಗಳ ಬಗ್ಗೆ, ನಾನು ಉಪಯೋಗ ಮಾಡುವಂತ ವಸ್ತುಗಳ ಬಗ್ಗೆ ನನ್ಗೆ ಕಾಳಜಿ ಇಲ್ಲ ಅಂತಂದ್ರೆ ಇನ್ನೊಬ್ರು ಕೂಡ ನೋಡ್ತಾರೆ, ಅವ್ರಿಗೆ ಗೊತ್ತಾಗತ್ತೆ ಇದು ಇವ್ರ ವಸ್ತು, ಇನ್ನು ಅವರೇ ಬಿಸಾಕ್ ಹೋಗಿದ್ದಾರೆ ಬಿಡು, ಅದನ್ನ ನಾವ್ಯಾಕೆ ಕಾಳಜಿ ಮಾಡ್ಬೇಕು ಅಂತ ಅವರು ಕೂಡ ಗಮನ ಕೊಡೋದಿಲ್ಲ. ಮತ್ತು ನನ್ನ ಬಗ್ಗೆ ನನ್ಗೆ ರೆಸ್ಪೆಕ್ಟ್ ಇಲ್ಲ. ಏನಂದ್ರೆ ಅದು ತಿಂತಾ ಇದ್ದೇನೆ, ನನ್ನ ಆರೋಗ್ಯದ ಬಗ್ಗೆ ನಾನೇ ಕಾಳಜಿ ವಹಿಸಲ್ಲ, ಏನಂದ್ರೆ ಅದು ಕುಡಿತೇನೆ, ಹೇಗಂದ್ರೆ ಹಾಗೆ ತಿಂತೇನೆ ಅಂತಂದ್ರೆ ಇನ್ನೊಬ್ರು ಕೂಡ ಇದು ಬೇಡ ಅನ್ಸುತ್ತೆ ಅಂತಂದ್ರೆ ಅಯ್ಯೋ ಅವರೆಲ್ಲ ತಿಂತಾರೆ ಕೊಟ್ಬಿಡಿ ಅದ್ರಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ಇನ್ನೊಬ್ರು ನಮ್ಮ ಬಗ್ಗೆ ಕಾಳಜಿ ಮಾಡೋದಿಲ್ಲ. ನನ್ನ ಆರೋಗ್ಯದ ಬಗ್ಗೆ ನನ್ಗೆ ಗಮನ ಇಲ್ಲ, ಕಾಳಜಿ ಇಲ್ಲ ಅಂತಂದ್ರೆ ಇನ್ನೊಬ್ರು ಕೂಡ ಅದನ್ನ ಮಾಡೋದಿಲ್ಲ. ನನಗ್ ನಾನೇ ಗೌರವ ಕೊಟ್ಕೊಳ್ತಾ ಇಲ್ಲ, ನನ್ನ ಅಗತ್ಯತೆಗಳ ಬಗ್ಗೆ ನಾನೇ ಮಾತನಾಡ್ತಾ ಇಲ್ಲ, ನಂಗೆ ನಿಜವಾಗ್ಲೂ ಆಗ್ತಾ ಇಲ್ಲ, ಇವತ್ತು ತುಂಬಾ ಸುಸ್ತಾಗಿದೆ ಅಥವಾ ಆರೋಗ್ಯ ಚೆನ್ನಾಗಿಲ್ಲ, ಆದ್ರೆ ಕೆಲಸಗಳು ತುಂಬಾ ಇದಾವೆ, ಅದನ್ನ ಇನ್ನೊಬ್ರಿಗೆ ಹೇಳ್ಬಿಟ್ಟು ನನ್ನಿಂದ ಇವತ್ತಿದು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಮಾತಾಡ್ಬಿಟ್ಟು ಇನ್ನೊಬ್ರಿಗೆ ವಹಿಸಿದ್ವಾ ಅಥವಾ ಮಾಡ್ತಾ ಇಲ್ಲ ಅಂತ ಇನ್ಫಾರ್ಮ್ ಆದ್ರೂ ಮಾಡ್ಬೇಕಾಗುತ್ತೆ. ಅಂತ ಸಂದರ್ಭದಲ್ಲಿ ಅಯ್ಯೋ ಬಿಡು ಅವ್ರು ಏನಾದ್ರು ಅನ್ಕೊಳ್ತಾರೇನೋ, ಕೋಪ ಮಾಡ್ಕೊಳ್ತಾರೇನೋ, ಅವ್ರಿಗೆ ಬೇಜಾರಾಗುತ್ತೇನೋ ಅಂತ ಹೇಳ್ಬಿಟ್ಟು ಯಾವಾಗ್ಲೂ ನನ್ನ ಅವಶ್ಯಕತೆನ ನಾನು ಕಡೆಗಣಿಸ್ತಾ, ಯಾವಾಗ್ಲೂ ಇನ್ನೊಬ್ಬರ ಭಾವನೆಗಳಿಗೆ ಬೆಲೆ ಕೊಡ್ತಾ, ಇನ್ನೊಬ್ಬರ ಮನಸ್ಸಿಗೆ ಅವ್ರೇನ್ ಅನ್ಕೊಳ್ತಾರೇನೋ, ಕೋಪ ಮಾಡ್ಕೊಂಡ್ರೆ ಏನು ಅಂತ ಇನ್ನೊಬ್ಬರ ಅನಿಸಿಕೆಗಳಿಗೆ ನಾನು ಬೆಲೆ ಕೊಡ್ತಾ ಹೋದೆ ಅಂತಂದ್ರೆ ನನ್ನಲ್ಲಿ ನನ್ನದೇ ಆದ ಆತ್ಮವಿಶ್ವಾಸನು ಕಡಿಮೆ ಆಗ್ತಾ ಹೋಗುತ್ತೆ. ನನ್ನ ಬಗ್ಗೆ ನನ್ಗೆ ಒಂದು ಕೀಳ್ರಿಮೆ, ಅಯ್ಯೋ ನಮ್ ಜೀವನಕ್ಕೆ ಏನ್ ಬೆಲೆ ಇದೆ ಬಿಡು, ಯಾವಾಗ್ಲೂ ಇನ್ನೊಬ್ಬರ ಬಗ್ಗೆ ಬದುಕೋದೇ ಆಗೋಯ್ತು, ನಮ್ಗೆ ಯಾರು ಬೆಲೆ ಕೊಡ್ತಾರೆ ಬಿಡು, ಈ ರೀತಿ ಭಾವನೆಗಳು ನಮ್ ಬಗ್ಗೆ ನಮ್ಗೆ ಬರ್ಲಿಕ್ಕೆ ಪ್ರಾರಂಭ ಆಗ್ತವೆ. ಯಾಕಂದ್ರೆ ನಾವೇ ಬೆಲೆ ಕೊಡ್ತಾ ಇಲ್ಲ ಅಲ್ಲಿ ಯಾವಾಗ್ಲೂ ಕೂಡ. ಸೊ ಏನ್ ಹೇಳ್ತಾರೆ ಅದು ಮಾಡ್ತಾನೆ ಹೋಗ್ತೀವಿ, ಆಗ್ತಾ ಇದೀವೋ ಇಲ್ವೋ, ಮನಸ್ಸಲ್ಲಿ ಏನಿದೆ, ಅನಿಸಿಕೆ ಏನಿದೆ, ಅಗತ್ಯತೆ ಏನಿದೆ, ಯಾವುದನ್ನು ಕನ್ಸಿಡರ್ ಮಾಡ್ತಾ ಇಲ್ಲ. ಇದರಿಂದ ನಮ್ ಬೆಲೆ ನಮ್ಗೆ ಇನ್ನೊಬ್ರು ಬೆಲೆ ಅಷ್ಟೊಂದು ಕೊಡೋದಿಲ್ಲ. ಮೊದ್ಲು ನಮ್ಗೆ ನಾವು ಬೆಲೆ ಕೊಡ್ಬೇಕಾಗಿದೆ. ಎರಡನೇದಾಗಿ ಇನ್ನೊಬ್ಬರ ಮೇಲೆ ಜಾಸ್ತಿ ಡಿಪೆಂಡ್ ಆಗಿರೋದು. ಚಿಕ್ಕ ಪುಟ್ಟ ನಿರ್ಣಯ ತಗೋದ್ಬೇಕಾದ್ರು ಅಥವಾ ಸೆಲೆಕ್ಟ್ ಮಾಡ್ಬೇಕಾದ್ರು, ಆಯ್ಕೆ ಮಾಡ್ಬೇಕಾದ್ರು ಇನ್ನೊಬ್ರಿಗೆ ಕೇಳೋದು, ನಿಮ್ಗೆ ಏನ್ ಅನ್ಸುತ್ತೆ, ಇಂಥ ಪರಿಸ್ಥಿತಿ ಇದೆ ನನ್ನ ಜೀವನದಲ್ಲಿ, ಏನ್ ಮಾಡಿದ್ರೆ ಸರಿ ಇದೆ ಅಂತ ಅನ್ಸುತ್ತಾ, ಈ ಕಡೆ ಹೋಗ್ಬೇಕಾ ನಾನು, ಅಥವಾ ಈ ಜಾಬ್ ಹೋಗ್ಬೇಕಾ, ಅಥವಾ ಈ ಬಟ್ಟೆ ಧರಿಸ್ಬೇಕಾ, ಅಥವಾ ಈ ಕಲರ್ ಸೂಟ್ ಆಗುತ್ತಾ ನಂಗೆ ಡ್ರೆಸ್ಸು. ಯಾವಾಗ್ಲೂ ಚಿಕ್ಕ ಪುಟ್ಟ ವಿಷಯಗಳಿಗೂ ಇನ್ನೊಬ್ಬರ ಮೇಲೆ ಡಿಪೆಂಡೆಂಟ್ ಆಗಿರೋದು. ಸೊ ನಮ್ಮ ಮನಸ್ಸಿನ ಕಂಟ್ರೋಲ್ ಇನ್ನೊಬ್ರ ಕೈಲಿರುತ್ತೆ. ಉದಾಹರಣೆಗೆ ಇಷ್ಟಪಟ್ಬಿಟ್ಟು ಒಂದು ಕಲರ್ದು ಡ್ರೆಸ್ ತಗೊಂಡಿದ್ದೇವೆ, ಇಷ್ಟಪಟ್ಟಿದ್ದೇನೆ, ಹಾಕೊಂಡಿದ್ದೇನೆ, ಚೆನ್ನಾಗ್ ಅನಿಸ್ತಾ ಇದೆ, ಖುಷಿ ಆಗಿದ್ದೇನೆ, ಎಲ್ಲೋ ಪ್ರೋಗ್ರಾಮ್ಗೆ ಹೊರಗಡೆ ಹೋದೆ, ಅಲ್ಲಿ ನನ್ನ ಪರಿಚಯದವರು ಡ್ರೆಸ್ ನೋಡ್ಬಿಟ್ಟು ಏನಿದು ಡ್ರೆಸ್ ಕಲರ್ ಇಷ್ಟೊಂದು ಡಾರ್ಕ್ ಆಗಿರೋ ತೆಗೆದುಕೊಂಡಿದ್ದೀರಲ್ವಾ, ಇದು ಒಂದು ಆಯ್ಕೆನ, ಚೆನ್ನಾಗೇ ಇಲ್ಲ ಅಂತಂದು ಹೇಳ್ಬಿಟ್ಟು ಇವಾಗ ಮುಗ್ದೋಯ್ತು. ಅಯ್ಯೋ ಹೌದಾ, ಚೆನ್ನಾಗಿಲ್ವಾ, ನನ್ಗೆ ಸೆಲೆಕ್ಟೇ ಮಾಡ್ಲಿಕ್ಕೆ ಬರಲ್ಲ ಅನ್ಸುತ್ತೆ. ನೀವು ಹೇಳೋದು ಸರಿ, ನನ್ಗೆ ಸೆಲೆಕ್ಷನ್ ಆಯ್ಕೆ ಮಾಡ್ಲಿಕ್ಕೆ ಬರೋದಿಲ್ಲ, ನನ್ಗೆ ಅರ್ಥನೇ ಆಗೋದಿಲ್ಲ. ಈ ರೀತಿ ತಕ್ಷಣ ನಮ್ಮ ನಿರ್ಣಯಗಳನ್ನ ಒಂದ್ ಸೆಕೆಂಡ್ ಅಲ್ಲಿ ನನ್ನ ಭಾವನೆಗಳಿಗೆ, ನನ್ನ ಏನು ಆಯ್ಕೆ ಮಾಡಿದ್ದೆ, ನನ್ನ ಇಷ್ಟಗಳಿಗೆ ಎಲ್ಲಾನು ಕೂಡ ಏನ್ ಮಾಡ್ಬಿಡ್ದು, ಗೆರೆ ಎಳೆದ್ಬಿಟ್ಟು ಇನ್ನೊಬ್ರದೇ ಚೆನ್ನಾಗಿದೆ, ಅವ್ರು ಹೇಳಿದ್ರೆ ಸರಿ ಇದೆ ಅಂತ ಹೇಳ್ಬಿಟ್ಟು ಇನ್ನೊಬ್ರ ಮಾತಿಗೆ, ಇನ್ನೊಬ್ಬರ ನಿರ್ಣಯಕ್ಕೆ ಬೆಲೆ ಕೊಟ್ಬಿಡೋದು.
ಈ ರೀತಿ ಇನ್ನೊಬ್ಬರ ಮೇಲೆ ನಾವು ಡಿಪೆಂಡೆಂಟ್ ಆಗಿದ್ವಿ ಅಂತಂದ್ರೆ, ಇನ್ನೊಬ್ರು ಹೊಗಳಿದ್ರು ತುಂಬಾ ಖುಷಿ ಪಡೋದು, ಇನ್ನೊಬ್ರು ಯಾರಾದ್ರೂ ಸ್ವಲ್ಪ ಮಾತಲ್ಲಿ ಏರುಪೇರು ಆಯ್ತು ಅಂತಂದ್ರೆ ತುಂಬಾ ನೋವು ಪಡೋದು. ನಮ್ಮ ಮನಸ್ಸಿನ ಕಂಟ್ರೋಲು ಇನ್ನೊಬ್ರ ಕೈಯಲ್ಲಿ ಇತ್ತು ಅಂತಂದ್ರೆ ನಮ್ಗೆ ಬೆಲೆ ಸಿಗೋದಿಲ್ಲ. ಈಗ ನೋಡಿ, ರಿಮೋಟ್ ಕಂಟ್ರೋಲ್ ಇರುತ್ತಲ್ವಾ ಟಿವಿದು, ಯಾರಿಗಾದ್ರೂ ಹಿಂದಿ ಪ್ರೋಗ್ರಾಮ್ ನೋಡ್ಬೇಕಂದ್ರೆ ಹಿಂದಿ ಪ್ರೋಗ್ರಾಮ್ ಇರುವಂತ ಬಟನ್ ಪ್ರೆಸ್ ಮಾಡ್ತಾರೆ. ಇಂಗ್ಲಿಷ್ ಪ್ರೋಗ್ರಾಮ್ ನೋಡ್ಬೇಕಂತ ಅಂತಂದ್ರೆ ಇಂಗ್ಲಿಷ್ ಪ್ರೋಗ್ರಾಮ್ ಇರೋ ಚಾನಲ್ ಬಟನ್ ಪ್ರೆಸ್ ಮಾಡ್ತಾರೆ. ಕನ್ನಡ ನೋಡ್ಬೇಕಾಗಿತ್ತು ಅಂತಂದ್ರೆ ಕನ್ನಡ ಚಾನಲ್ ಬಟನ್ ಪ್ರೆಸ್ ಮಾಡ್ತಾರೆ. ಅದೇ ಅಲ್ಲಿ ಸ್ಕ್ರೀನ್ ಅಲ್ಲಿ ಪ್ಲೇ ಆಗ್ತಾ ಇರುತ್ತೆ. ಹಾಗೇನೆ ಇನ್ನೊಬ್ರು ಮೂಡ್ ಚೆನ್ನಾಗಿದ್ರೆ ನಮ್ಗೆ ಹೊಗಳ್ತಾರೆ, ಅವಾಗ ನಾವು ಖುಷಿ ಪಡ್ತೇವೆ. ಇನ್ನೊಬ್ರು ಮೂಡ್ ಅವ್ರದೇ ಚೆನ್ನಾಗಿಲ್ಲ, ಅವರೇ ಯಾವ್ದೋ ಬೇಜಾರಲ್ಲಿದ್ದಾರೆ, ಅವಾಗ ನಾನು ಏನಾದ್ರೂ ಕೇಳಿದಾಗ ಸ್ವಲ್ಪ ಜೋರಾಗಿ ಗಟ್ಟಿಯಾಗಿ ಹೇಳ್ತಾರೆ ಅಥವಾ ಹೇಳೋದೇ ಇಲ್ಲ. ಅವಾಗ ನಾವು ಅಯ್ಯೋ ನನ್ಗೆ ಬೆಲೆ ಕೊಡ್ಲಿಲ್ಲ ಅಂತಂದ್ರೆ ಮೂಡ್ ಆಫ್ ಆಗಿ ಕುತ್ಕೊಳ್ಳೋದು. ಈ ರೀತಿ ಇನ್ನೊಬ್ರ ಮೇಲೆ ಭಾವನಾತ್ಮಕವಾಗಿ ನಾವು ಡಿಪೆಂಡ್ ಆಗಿದ್ವಿ ಅಂತಂದ್ರೆ ನಮ್ಗೆ ಯಾವುದೇ ಬೆಲೆ ಇವಾಗ ಇರೋದಿಲ್ಲ. ಜನರು ನಮ್ಮನ್ನ ಗ್ರಾಂಟೆಡ್ ಆಗಿ, ಲಘುವಾಗಿ ಪರಿಗಣಿಸ್ತಾರೆ ಅಥವಾ ಕಡೆಗಣಿಸ್ತಾರೆ. ಸೊ ಮತ್ತೆ ಏನ್ ಕಾರಣ ಇರ್ಬೋದು? ನಾವೇನು ಕೂಡ ನಮ್ಮಲ್ಲಿ ಹೊಸತನವನ್ನ ಕಲಿತಾನೆ ಇಲ್ಲ, ಯಾವಾಗ್ಲೂ ಹಂಗೆ ಇದೇವೆ, ಈಗ ಹೆಂಗಿದ್ವಿ ಹಾಗೆ ಇದೇವೆ. ನಮ್ ಕೆಲಸ ಯಾವ ಪೊಸಿಷನ್ ಅಲ್ಲಿ ಇದೇವೆ ಅದಕ್ಕೆ ತಕ್ಕಂತೆ ನಮ್ಮಲ್ಲಿ ಆ ಸ್ಕಿಲ್ಗಳನ್ನ, ಕಲೆಗಳನ್ನ ನಾವು ರೂಢಿಸ್ಕೊಳ್ಳಿಲ್ಲ ಅಥವಾ ತಂದ್ಕೊಳ್ಳಿಲ್ಲ ಅಂತಂದ್ರೆ ಅವಾಗ್ಲೂ ಕೂಡ ನಾವು ನಮ್ಮ ಕರ್ತವ್ಯವನ್ನ ಸರಿಯಾಗಿ ನಿಭಾಯಿಸ್ತಾ ಇಲ್ಲ. ಪದೇ ಪದೇ ಎಕ್ಸ್ಕ್ಯೂಸಸ್ ಗಳನ್ನ ಹೇಳ್ತಾ ಇದ್ವಿ, ಕಾರಣಗಳನ್ನ ಹೇಳ್ತಾ ಇದೀವಿ ಅಂತಂದ್ರೆ ಅವಾಗ್ಲೂ ಕೂಡ ಜನರು ನಮ್ಗೆ ಏನು ಬೆಲೆ ಕೊಡೋದಿಲ್ಲ. ಸೊ ಹಾಗಿದ್ರೆ ಬಹಳ ಮುಖ್ಯವಾಗಿ ನಮ್ಮ ಬೆಲೆಯನ್ನ ನಾವು ಹೇಗ್ ಜಾಸ್ತಿ ಮಾಡ್ಕೊಳ್ಬೇಕಾಗಿದೆ? ಇನ್ನೊಬ್ರು ಬೆಲೆ ಕೊಡ್ಲಿ ಬಿಡ್ಲಿ, ನಾವು ನಮ್ಮ ಆತ್ಮಗೌರವದಲ್ಲಿ ಇದ್ಬಿಟ್ಟು ಯಾವಾಗ್ಲೂ ನಮ್ಮ ಬೆಲೆಯನ್ನ ನಾವು ಜಾಸ್ತಿ ಮಾಡ್ಕೊಳ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕಾಗಿದೆ? ಮೊದಲನೇದಾಗಿ ಸೆಲ್ಫ್ ರೆಸ್ಪೆಕ್ಟ್ ಅಲ್ಲಿ ಇರ್ಬೇಕಾಗಿದೆ. ಸ್ವಯಂಗೆ ಸ್ವಯಂ ಬೆಲೆ ಕೊಡ್ಬೇಕಾಗಿದೆ. ಸ್ವಯಂಗೆ ಸ್ವಯಂ ಗೌರವ ಕೊಡ್ಬೇಕಾಗಿದೆ. ನನ್ನ ವಸ್ತುಗಳು ಏನ್ ಬಳಸ್ತಾ ಇದ್ದೇನೆ ಅದನ್ನ ಕಾಳಜಿಯಿಂದ ನಾನು ಇಟ್ಕೊಳ್ಬೇಕು, ನೋಡ್ಕೊಳ್ಬೇಕಾಗಿದೆ. ನನ್ನ ಆರೋಗ್ಯದ ಕಡೆಗೆ ನನ್ಗೆ ಗಮನ ಇರ್ಬೇಕು. ನಾನು ಏನ್ ತಿನ್ನೋದಿಲ್ಲ ಅದನ್ನ ತಿನ್ನೋದಿಲ್ಲ ಅಂತ ಹೇಳ್ಬೇಕಾಗಿದೆ. ನಾನು ಏನ್ ಕುಡಿಯೋದಿಲ್ಲ ಅದು ನನ್ನ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಹೇಳ್ಬಿಟ್ಟು ಅವಾಯ್ಡ್ ಮಾಡ್ಬೇಕಾಗಿದೆ, ನಿರಾಕರಿಸಬೇಕಾಗಿದೆ. ಆಗ ಇನ್ನೊಬ್ರು ಕೂಡ ಕಾಳಜಿ ಮಾಡ್ತಾರೆ, ಅಯ್ಯೋ ಇದನ್ನೆಲ್ಲ ಅವ್ರು ತಿನ್ನೋದಿಲ್ಲ, ಇದು ಕೊಡಬೇಡಿ ಅವ್ರಿಗೆ ಅಂತ ಹೇಳ್ಬಿಟ್ಟು. ಅಥವಾ ನನ್ನ ವಸ್ತು ನಾನು ಯಾವಾಗ್ಲೂ ಕಾಳಜಿ ಮಾಡ್ತೀನಿ ಅಂತಂದ್ರೆ ಯಾರಾದ್ರೂ ಬಿದ್ದೋಗಿದ್ ನೋಡಿದ್ರೆ ಅಯ್ಯೋ ಇದು ಇವ್ರ ವಸ್ತು ಎತ್ತಿಡೋಣ, ಯಾಕಂದ್ರೆ ಅವ್ರು ಮರ್ತು ಹೋಗಿದ್ರೆ ಅನ್ಸುತ್ತೆ ಮೋಸ್ಟ್ಲಿ, ಯಾಕಂದ್ರೆ ಅವ್ರಿಗೆ ಗೊತ್ತು ನಾನು ಕಾಳಜಿ ಮಾಡ್ತೀನಿ, ಅದ್ರ ಬಗ್ಗೆ ನನ್ಗೆ ಬೆಲೆ ಗೊತ್ತಿದೆ ಅಂತ ಹೇಳ್ಬಿಟ್ಟು ಇನ್ನೊಬ್ರು ನನ್ನ ವಸ್ತುಗಳ ಬಗ್ಗೆ ಕಾಳಜಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅಥವಾ ಇನ್ನೊಬ್ರು ನನ್ನ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತಾರೆ. ನನಗೆ ನಾನು ರೆಸ್ಪೆಕ್ಟ್ ಕೊಡ್ತಾ ಇದ್ದೀನಿ, ನನ್ನ ಅನಿಸಿಕೆಗಳಿಗೆ ನಾನು ಬೆಲೆ ಕೊಡ್ತಾ ಇದ್ದೀನಿ ಅಂತಂದ್ರೆ ಇನ್ನೊಬ್ರು ಕೂಡ ನನ್ನ ಅನಿಸಿಕೆಗೆ ಬೆಲೆ ಕೊಡ್ತಾರೆ. ಸೊ ಮೊದಲು ನನಗೆ ನಾನು ಬೆಲೆ ಕೊಡ್ಬೇಕಾಗಿದೆ, ನನಗೆ ನಾನು ಗೌರವ ಕೊಟ್ಕೊಳ್ಬೇಕಾಗಿದೆ. ಎರಡನೇದಾಗಿ ಎಮೋಷನಲಿ ಇಂಡಿಪೆಂಡೆಂಟ್ ಆಗ್ಬೇಕಾಗಿದೆ. ನನ್ನ ಮನಸ್ಸಿನ, ನನ್ನ ಭಾವನೆಗಳ ರಿಮೋಟ್ ಕಂಟ್ರೋಲ್ ಅನ್ನ ನನ್ನ ಕೈಯಲ್ಲೇ ಇಟ್ಕೊಳ್ಬೇಕಾಗಿದೆ. ಸೊ ಉದಾಹರಣೆಗೆ ಆಗ್ಲೇ ನೋಡ್ದ ಹಾಗೆ ಒಂದು ಬಟ್ಟೆ ವಿಷಯದಲ್ಲಿ, ಚಿಕ್ಕ ವಿಷಯ ಇದು, ಯಾರಾದ್ರೂ ಬಂದು ಹಾಗೆ ಹೇಳಿದ್ರು ಅಂತಂದ್ರೆ ನಾನು ಅವಾಗ ದೃಢವಾಗಿ ಓ ಹೌದಾ, ಬಟ್ ನನ್ಗೆ ತುಂಬಾ ಇಷ್ಟ ಆಗಿ ನಾನು ತೆಗೆದುಕೊಂಡಿದ್ದು, ನಾನು ತುಂಬಾ ಕಂಫರ್ಟ್ ಫೀಲ್ ಮಾಡ್ತಾ ಇದ್ದೀನಿ, ಈ ಡ್ರೆಸ್ ನನ್ಗೆ ಇವಾಗ್ಲೂ ತುಂಬಾ ಪ್ರಿಯ ಅನಿಸ್ತಾ ಇದೆ. ನಾವ್ ಈ ರೀತಿ ಅವ್ರಿಗೆ ಮರು ಉತ್ತರ ಕೊಟ್ವಿ ಅಂತಂದ್ರೆ ಹೇಗಿರುತ್ತೆ ಅವ್ರ ರಿಪ್ಲೈ ಅವಾಗ? ಸೊ ನಮ್ಮ ಆಯ್ಕೆಯಲ್ಲಿ ನಾವು ಅವಾಗ್ಲೂ ಕೂಡ ದೃಢವಾಗಿದ್ದೇವೆ. ನಮ್ಮ ಭಾವನೆಗಳಿಗೆ, ನಮ್ಮ ಇಷ್ಟಗಳಿಗೆ ನಾವು ಅವಾಗ್ಲೂ ಕೂಡ ಬೆಲೆ ಕೊಡ್ತಾ ಇದ್ವಿ. ಅವಶ್ಯವಾಗಿ ಅವರು ಓ ಹೌದಾ, ಚೆನ್ನಾಗ್ ಅನಿಸ್ತಾ ಇದೆ ಅಂತ, ಬೇರೆ ಆಪ್ಷನ್ ಏನಿರುತ್ತೆ ಅವ್ರಿಗೆ ಹೇಳಲಿಕ್ಕೆ? ನನ್ನ ಆಯ್ಕೆಗೆ ನಾನು ಬೆಲೆ ಕೊಡ್ತಾ ಇದ್ದೀನಿ, ನನ್ನ ನಿರ್ಣಯಗಳಿಗೆ ನಾನು ಬೆಲೆ ಕೊಡ್ತಾ ಇದ್ದೀನಿ, ನಾನು ದೃಢವಾಗಿದ್ದೀನಿ, ನನ್ನ ಇಷ್ಟಗಳಿಗೆ ನಾನು ಗೌರವಿಸ್ತಾ ಇದ್ದೇನೆ. ಸೊ ಯಾರೇ ಏನೇ ಹೇಳಿದ್ರು ಕೂಡ ನಾವು ಇಷ್ಟಪಟ್ಟಿದ್ವಿ, ಅದೇ ಸತ್ಯ ಅಲ್ವಾ? ಈಗ್ಲೂ ಕೂಡ ಅದರಲ್ಲಿ ದೃಢವಾಗಿರ್ಬೇಕಾಗಿದೆ. ಅಂತಂದ್ರೆ ಭಾವನಾತ್ಮಕವಾಗಿ ಯಾವಾಗ್ಲೂ ಚಿಕ್ಕ ಪುಟ್ಟ ವಿಷಯ ಇನ್ನೊಬ್ರು ಕೇಳ್ತಾ ಇದ್ವಿ, ನೀವ್ ಹೇಳಿ ಈ ಸಂದರ್ಭದಲ್ಲಿ ಏನ್ ಮಾಡೋದು, ನೀವು ನನ್ಗೆ ಹೆಲ್ಪ್ ಮಾಡಿ, ಪ್ರತಿಯೊಂದಕ್ಕೂ ನಾವು ಇನ್ನೊಬ್ರ ಮೇಲೆ ಡಿಪೆಂಡ್ ಆದ್ವಿ ಅಂತಂದ್ರೆ ಆಗಲ್ಲ. ಅದಕ್ಕೆ ನನ್ನ ಓನ್ ನಿರ್ಧಾರಗಳನ್ನ, ಸೊ ನನ್ನ ಆಯ್ಕೆಗಳನ್ನ, ನನ್ನ ಭಾವನೆಗಳ ಜವಾಬ್ದಾರಿಯನ್ನ ನಾನೇ ತೆಗೆದುಕೊಳ್ಬೇಕಾಗಿದೆ. ಜನರು ಅವರ ಅಭಿಪ್ರಾಯಗಳನ್ನ ಹೇಳ್ತಾರೆ, ಜನರು ಅವರ ಅನಿಸಿಕೆಗಳನ್ನ ಹೇಳ್ತಾರೆ, ಜನರು ಅವರ ವ್ಯವಹಾರವನ್ನ ತೋರಿಸ್ತಾರೆ, ಜನರು ಅವರ ಕರ್ಮಗಳನ್ನ ಮಾಡ್ತಾ ಇದ್ರೆ ಅದು ಎಲ್ಲಾನು ಕೂಡ ಅವರದಾಗಿದೆ. ಸೊ ನನಗೂ ಕೂಡ ನನ್ನದೇ ಆದ ಸ್ವಭಾವ ಇದೆ, ಸಂಸ್ಕಾರ ಆಗಿದೆ, ಭಾವನಾತ್ಮಕವಾಗಿ ನಾನು ಶಕ್ತಿಶಾಲಿ ಆಗ್ಬೇಕಾಗಿದೆ, ಜವಾಬ್ದಾರಿಯನ್ನ ತೆಗೆದುಕೊಳ್ಬೇಕಾಗಿದೆ. ಅವಾಗ ನನ್ನ ಬೆಲೆ ಜಾಸ್ತಿ ಆಗುತ್ತೆ. ಮೂರನೇದಾಗಿ, ನಾನೇನಾದ್ರೂ ಒಂದು ಸರಿ ಅಂತ ನಿರ್ಣಯ ತೆಗೆದುಕೊಂಡಿದ್ದೀನಿ ಅಂತಂದ್ರೆ ಐ ಹ್ಯಾವ್ ಟು ಸ್ಟ್ಯಾಂಡ್ ಫಾರ್ ದಟ್. ಫಾರ್ಮ್ ಆಗಿರ್ಬೇಕಾಗಿದೆ. ನಾನು ವಿಚಾರ ಮಾಡ್ಬಿಟ್ಟೆ ತೆಗೆದುಕೊಂಡಿದ್ದೀನಿ, ನನಗೆ ಗೊತ್ತಿದೆ ಇದರಿಂದ ಇದೇ ರಿಸಲ್ಟ್ ಅಂತ ಹೇಳ್ಬಿಟ್ಟು. ಹಲವಾರು ಜನರು ಹಲವಾರು ಅಭಿಪ್ರಾಯಗಳನ್ನ ಹೇಳ್ಬೋದು, ಅವ್ರ ಡಿಸಿಷನ್ ಹೇಳ್ಬೋದು, ಆದ್ರೆ ನಾನು ವಿಚಾರ ಮಾಡಿ ತೆಗೆದುಕೊಂಡಂತಹ ನಿರ್ಣಯಗಳನ್ನ ಪದೇ ಪದೇ ಬದಲಾಯಿಸಬಾರ್ದಾಗಿದೆ. ಸೊ ಇದರಿಂದ ಕೂಡ ನಮ್ಮ ಬೆಲೆ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ನಾಲ್ಕನೇದಾಗಿ, ನಮ್ಮ ಮೇಲೆ ನಾವು ಇನ್ವೆಸ್ಟ್ ಮಾಡಬೇಕಾಗಿದೆ, ಕಲಿಬೇಕಾಗಿದೆ, ಸಮಯ ಕೊಡ್ಬೇಕಾಗಿದೆ. ಸೊ ಇದು ವೃತ್ತಿಪರ ಜೀವನದಲ್ಲಿ ಕೂಡ ನಾವು ಯಾವ ಪೊಸಿಷನ್ ಅನ್ನ ನಿರ್ವಹಿಸ್ತಾ ಇದ್ದೇವೆ, ಯಾವ ಹುದ್ದೆಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ, ಅದಕ್ಕೆ ಅದರದೇ ಆದ ಒಂದು ಜವಾಬ್ದಾರಿ ಇರುತ್ತೆ, ಅದಕ್ಕೆ ಅದರದೇ ಆದ ಸ್ಕಿಲ್ ಸೆಟ್ಗಳಿರ್ತವೆ. ನಿರಂತರವಾಗಿ ಟೆಕ್ನಾಲಜಿ ಅಪ್ಗ್ರೇಡ್ ಆಗ್ತಾನೆ ಇರುತ್ತೆ, ಹೊಸ ಹೊಸ ಸ್ಕಿಲ್ಗಳು ಇಲ್ಲಿ ಕಲಿಲೇಬೇಕಾಗುತ್ತೆ. ಸೊ ಕಲಿಯೋದು ಜೀವನ ಪರ್ಯಂತ ಇರುವಂತಹ ಇದೊಂದು ಕಲೆ.
ಸೊ ಅಯ್ಯೋ ಏಜ್ ಆಯ್ತಲ್ಲ ಇನ್ನೇನ್ ಕಲಿಯೋದು, ಚಿಕ್ಕ ಮಕ್ಕಳು ಅಥವಾ ಒಂದು ಏಜ್ ವರೆಗೂ ನಾವು ಕಲಿಬಹುದು, ಅಲ್ಲಿಂದ ಏನ್ ಕಲೀಲಿಕ್ಕಾಗತ್ತೆ, ಅದೆಲ್ಲ ಆತರ ಏನೂ ಇಲ್ಲ. ಕಲಿಯೋದು, ಜ್ಞಾನ ಅನ್ನೋದು ನಮ್ಮ ಒಂದು ಗುಣ ಆಗಿದೆ ಆತ್ಮನದು. ಲಾಸ್ಟ್ ಶ್ವಾಸ ಇರೋವರೆಗೂ ಕೂಡ ನಾವು ಕಲಿತಾನೆ ಇರ್ತೇವೆ. ಕಲಿಯೋದು ಅಂತಂದ್ರೆ ಕೇವಲ ಟೆಕ್ನಾಲಜಿ ಆಗಿರ್ಬೋದು ಅಥವಾ ಅಕ್ಷರಗಳಾಗಿರ್ಬೋದು ಅಷ್ಟಕ್ಕೆ ಸೀಮಿತವಾಗಿಲ್ಲ. ಪ್ರತಿನಿತ್ಯ ನಾವ್ ಏನಾದ್ರೂ ಒಂದು ಕಲಿತಾನೆ ಇದ್ದೇವೆ. ಮನೇಲಿ ಕೂಡ ಹೊಸ ಹೊಸ ಬಗೆಯ ಅಡಿಗೆ ಕಲಿತಿರ್ಬೋದು, ಅಥವಾ ಹೊಸ ಹೊಸ ಬಗೆಯ ಡಿಸೈನ್ಗಳ ರಂಗೋಲಿ ಬಿಡಿಸೋದು ಕಲಿತಿರ್ಬೋದು, ಅಥವಾ ಹೊಸ ಹೊಸ ವಿನ್ಯಾಸದಲ್ಲಿ ಬಟ್ಟೆಗಳನ್ನ ಹೊಲಿತಾ ಇರೋದು ಕಲಿತಿರ್ಬೋದು, ಅಥವಾ ಬೇರೆ ಬೇರೆ ಭಾಷೆಗಳನ್ನ ಕಲಿತಿರ್ಬೋದು, ಹೊಸ ಹೊಸ ಕಲೆಗಳನ್ನ, ನೃತ್ಯ, ಸಂಗೀತ, ಈ ರೀತಿ ಹೊಸ ಹೊಸದನ್ನ ನಾವು ಕಲಿತಾ ಇದ್ವಿ ಅಂತಂದ್ರೆ ನಮ್ಮ ಬೆಲೆ ಜಾಸ್ತಿ ಆಗುತ್ತೆ. ಅದರಲ್ಲಿ ಕೂಡ ನಮ್ಮ ಕಾರ್ಯಕ್ಷೇತ್ರದಲ್ಲಿ ಸಮಯಕ್ಕೆ ತಕ್ಕಂತೆ ಅಲ್ಲಿ ಟೆಕ್ನಾಲಜಿಗಳನ್ನ, ಸ್ಕಿಲ್ಗಳನ್ನ ನಮ್ಮಲ್ಲಿ ಅಪ್ಗ್ರೇಡ್ ಮಾಡ್ಕೊಳ್ತಾ ಇದ್ವಿ ಅಂತಂದ್ರೆ ಅಂತ ಕ್ಷೇತ್ರಗಳಲ್ಲಿ ಕೂಡ ನಮ್ಮ ಬೆಲೆ ಏನಾಗುತ್ತೆ, ಜಾಸ್ತಿ ಆಗುತ್ತೆ. 4ನೇದಾಗಿ ಕರ್ಮದ ಲೆಕ್ಕಾಚಾರವನ್ನ ತಿಳಿದುಕೊಳ್ಳೋದು. ಕರ್ಮದ ಸಿದ್ಧಾಂತಗಳನ್ನ ನಾವು ತಿಳಿದುಕೊಂಡ್ವಿ ಅಂತಂದ್ರೆ ಸೊ ಈ ವ್ಯಕ್ತಿಗೂ ನನಗೂ ಯಾವುದೋ ಒಂದು ಹಳೆಯ ಸಮಯದ ಕಾರ್ಮಿಕ ಅಕೌಂಟ್ ಇದೆ, ಅದಕ್ಕೆ ಇವತ್ತು ನಾನು ಇಷ್ಟು ಪ್ರೀತಿಯಿಂದ ಇವ್ರ ಜೊತೆ ಮಾತಾಡಿದ್ರು, ಇಷ್ಟು ಗೌರವ ಕೊಟ್ರು, ಇಷ್ಟು ಇವರು ಚೆನ್ನಾಗಿ ಇವರನ್ನ ನೋಡ್ಕೊಂಡ್ರು, ಆರೈಕೆ ಮಾಡಿದ್ರು, ಈ ವ್ಯಕ್ತಿ ನನ್ನನ್ನ ತಿರಸ್ಕಾರ ಮಾಡ್ತಾರೆ, ಈ ವ್ಯಕ್ತಿ ನನ್ನ ಹಿಂದೆ ನನ್ನ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾರೆ, ಈ ವ್ಯಕ್ತಿ ನನ್ಗೆ ಬೆಲೆನೆ ಕೊಡೋದಿಲ್ಲ. ಸೊ ಯಾಕೆ ಅಂತಂದ್ರೆ ಯಾವುದೋ ಒಂದು ಕರ್ಮದ ಇತ್ಯರ್ಥ ನಮ್ಮಿಬ್ಬರ ಮಧ್ಯೆ ಆಗೋಯ್ತು ಅಂತ ಹೇಳ್ಬಿಟ್ಟು ಈ ಜ್ಞಾನ ನನಗೆ ಬುದ್ಧಿಯಲ್ಲಿ ಸ್ಪಷ್ಟವಾಗಿ ಇತ್ತು ಅಂತಂದ್ರೆ ಅವಾಗ ನಾನು ಕಂಪ್ಲೇಂಟ್ ಮಾಡೋದಿಲ್ಲ, ಅವಾಗ ನಾನು ಅವ್ರ ಬಗ್ಗೆ ದ್ವೇಷ ಪಡೋದಿಲ್ಲ. ಸೊ ಈಗಿನ ಕರ್ಮಗಳ ಬಗ್ಗೆ ನಾನು ಗಮನ ಹರಿಸ್ತೇನೆ, ನನ್ನ ಭವಿಷ್ಯವನ್ನ ನಾನು ಉಜ್ವಲವಾಗಿ ಮಾಡಿಕೊಳ್ತೇನೆ, ಮತ್ತು ನಮ್ಮ ಸಂಬಂಧದಲ್ಲಿ ಈಗಲೂ ಕೂಡ ಶಾಂತಿ, ಒಂದು ಮಧುರತೆ ಇರುತ್ತೆ. ಸೊ ನಾನು ನೆಗೆಟಿವ್ ಆಗಿ ಅವ್ರ ಬಗ್ಗೆ ಯೋಚನೆ ಮಾಡದೇ ಇರೋದ್ರಿಂದ ನನ್ನ ಸಕಾರಾತ್ಮಕವಾದ ಶಕ್ತಿ ಅವ್ರ ಮೇಲೇನು ಕೂಡ ಪ್ರಭಾವ ಬೀರುತ್ತೆ. ಸಮಯದ ಅನುಸಾರ ಅವರು ಕೂಡ ಸರಿ ಹೋಗ್ತಾರೆ, ನಮ್ಮ ಸಂಬಂಧಗಳೇನಾಗ್ತವೆ, ಸುಮಧುರ ಆಗ್ತಾ ಹೋಗ್ತವೆ. ಸೊ ಆದ್ರಿಂದ ಯಾಕೆ ನನ್ನ ಜೀವನದಲ್ಲಿ ಈ ರೀತಿ ಆಗ್ತಾ ಇದೆ, ಯಾಕೆ ಜನರು ನನ್ನನ್ನು ಕಡೆಗಣಿಸ್ತಾ ಇದ್ದಾರೆ, ಯಾಕೆ ನಾನು ಇಷ್ಟೊಂದೆಲ್ಲ ಪರಿಶ್ರಮ ಪಟ್ಟರು ಕೂಡ ನನಗೆ ಬೆಲೆ ಇಲ್ಲ ಅಂತ ಅನಿಸ್ದಾಗ ಈ ಕರ್ಮದ ಗುಹ್ಯಗತಿಯನ್ನ ನಾವು ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ ಆಗಿದೆ. ಸೊ ಇದರಿಂದ ನಾವು ಶಾಂತವಾಗಿರ್ತೇವೆ, ಸ್ಥಿರವಾಗಿರ್ತೇವೆ. ಅವ್ರು ಹೇಗೆ ವ್ಯವಹಾರ ಮಾಡಿದ್ರು ನಾವು ಬಹಳ ಸುಂದರವಾದ ರೀತಿಯಲ್ಲಿ ಸರಿಯಾದ ವ್ಯವಹಾರ ಮಾಡ್ತೇವೆ. ಇದರಿಂದ ನಮ್ಮ ಬೆಲೆ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಜಾಸ್ತಿ ಆಗುತ್ತೆ. ನೆಕ್ಸ್ಟ್, ಮಾತನಾಡಬೇಕಾದ್ರೆ ನಮ್ಮ ಮಾತಿನ ಕಡೆಗೆ ಗಮನ ಕೊಡ್ಬೇಕಾಗಿದೆ. ನಮ್ಮ ಮಾತಿಗೆ ಬಹಳಷ್ಟು ಬೆಲೆ ಇದೆ, ನಮ್ಮ ಮಾತಿನಲ್ಲಿ ಶಕ್ತಿ ಇದೆ. ಸುಮ್ನೆ ಎಲ್ಲಾ ವಿಷಯದಲ್ಲಿ ಮಾತಾಡ್ತಾನೆ ಇದ್ವಿ ಅಂತಂದ್ರೆ ಜನರು ಏನ್ ಅನ್ಕೊಳ್ತಾರೆ, ಅಯ್ಯೋ ಅವ್ರು ತುಂಬಾ ಮಾತಾಡ್ತಾರೆ ಬಿಡ್ರಿ, ಅದೆಲ್ಲ ಏನ್ ಗಮನ ಕೊಡ್ತೀರಾ ಅಂತ ಹೇಳ್ಬಿಟ್ಟು. ನಮ್ಮ ಮಾತುಗಳು ಹೇಗಿರ್ಬೇಕು ಅಂತಂದ್ರೆ ಭಗವಂತ ಹೇಳ್ತಾರೆ, ನಿಮ್ಮ ಮಾತುಗಳು ಮಧುರವಾಗಿರ್ಲಿ, ಇನ್ನೊಬ್ಬರಿಗೆ ಮಧುರತೆಯ ಅನುಭವ ಮಾಡಿಸ್ಲಿ. ನಿಮ್ಮ ಮಾತುಗಳು ನಿಧಾನವಾಗಿ ಮಾತಾಡಿ. ಇಷ್ಟು ಜೋರಾಗಿ ಮಾತಾಡ್ತಾ ಇದ್ದೇವೆ, ಹೋಗ್ಬಿಟ್ಟು ಅವ್ರ ಮೇಲೆ ಆಕ್ರಮಣನೇ ಮಾಡ್ತಾ ಇದ್ದೇವೇನೋ ಅನ್ನೋ ರೀತಿಯಲ್ಲಿ ಮಾತಾಡಿದ್ವಿ ಅಂತಂದ್ರೆ ಜನರು ಭಯ ಪಡ್ತಾರೆ, ಅವ್ರ ಮನಸ್ಸಿನ ಮೇಲೆ ಒತ್ತಡ ಉಂಟಾಗುತ್ತೆ. ಸೊ ನಿಮ್ ಮೇಲೆ ಬೆಲೆ ಇರೋದಿಲ್ಲ, ನಿಮ್ಗೆ ಅವ್ರ ಬೆಲೆ ಕೊಡ್ಲಿಕ್ಕೆ ಆಗೋದಿಲ್ಲ ಅವಾಗ. ಅದಕ್ಕೋಸ್ಕರ ಮಾತು ಏನಾಗಿರ್ಬೇಕು, ಮಧುರವಾಗಿರ್ಬೇಕು, ನಿಧಾನವಾಗಿ ಮಾತಾಡಿ, ಅಲ್ಲಿ ಬೇಕಾಗಿರುವಂತಹ ಅವಶ್ಯಕವಾಗಿರುವಂತಹ ಮಾತುಗಳನ್ನೇ ಆಡಿ. ಸೊ ನುಡಿದರೆ ಮುತ್ತಿನಂತಿರಬೇಕು ಅಂತ ಹೇಳ್ಬಿಟ್ಟು ವಚನಕಾರರೇ ಹೇಳ್ತಾರಲ್ವಾ, ನಮ್ಮ ಮಾತು ಮುತ್ತಿನ ಸಮಾನ ಆಗಿರ್ಬೇಕು. ಇನ್ನೊಬ್ಬರಿಗೆ ಏನ್ ಮಾಡಬೇಕು, ಅದು ಸಮಾಧಾನವನ್ನ ಹೇಳುವಂತದ್ದಿರ್ಬೇಕು, ಸಾಂತ್ವನ ನೀಡುವಂತದ್ದಿರ್ಬೇಕು, ಧೈರ್ಯ ತುಂಬುವಂತದ್ದಿರ್ಬೇಕು, ಶಕ್ತಿ ನೀಡುವಂತದ್ದಿರ್ಬೇಕು. ಅಂತ ಮಾತುಗಳನ್ನೇ ನಾವು ಮಾತಾಡ್ಬೇಕಾಗಿದೆ. ಸುಮ್ನೆ ಮಾತಾಡ್ಬೇಕು ಅನ್ನೋದಕ್ಕೋಸ್ಕರ ಅಥವಾ ಅದು ಇದು ಗಾಸಿಪ್ ಮಾಡ್ತಾ ಇನ್ನೊಬ್ಬರ ಬಗ್ಗೆ ನೆಗೆಟಿವ್, ವ್ಯರ್ಥವಾಗಿ ಟೀಕೆಗಳ ಮಾತುಗಳು, ಇವೆಲ್ಲಾನು ಕೂಡ ಏನಾಗುತ್ತೆ, ನಮ್ಮ ಬೆಲೆಯನ್ನೇ ಕಡಿಮೆ ಮಾಡುತ್ತೆ. ಸೊ ಆದ್ರಿಂದ ನಮ್ಮ ಮಾತುಗಳ ಕಡೆಗೆ ನಾವು ಗಮನ ಕೊಡ್ಬೇಕಾಗಿದೆ. ಸರಿಯಾದದ್ದನ್ನೇ ಆಲೋಚನೆ ಮಾಡಿ ಮಧುರವಾಗಿನೇ ನಾವು ವ್ಯವಹಾರ ಮಾಡ್ಬೇಕಾಗಿದೆ. ಮತ್ತು ಇನ್ನೇನ್ ಮಾಡ್ಬೇಕಾಗಿದೆ, ಕೊಡುವಂತವ್ರಾಗ್ಬೇಕಾಗಿದೆ. ಸಂಬಂಧಗಳಲ್ಲಿ ನಾವು ಯಾವಾಗ್ಲೂ ಕೂಡ ಪ್ರೀತಿಯನ್ನ ಕೊಡ್ಬೇಕು, ಗೌರವವನ್ನ ಕೊಡ್ಬೇಕು, ಪ್ರಾಮಾಣಿಕವಾಗಿರ್ಬೇಕಾಗಿದೆ, ಸಹಾನುಭೂತಿಯನ್ನ ಕೊಡ್ಬೇಕಾಗಿದೆ, ಕ್ಷಮೆಯನ್ನ ಕೊಡ್ಬೇಕಾಗಿದೆ. ಕ್ಷಮೆ ಮಾಡೋದು ಅಂತಂದ್ರೆ ತಪ್ಪು ಮಾಡಿದವ್ರನ್ನೆಲ್ಲ ಬಿಟ್ಟು ಬಿಡೋದು ಅಂತ ಅರ್ಥ ಅಲ್ಲ. ಅವ್ರು ಮಾಡಿದ ತಪ್ಪಿನಿಂದ ನಾವೇನ್ ದುಃಖ ಕೊಟ್ಕೊಳ್ತಾ ಇದೀವಿ, ನೋವು ಕೊಟ್ಕೊಳ್ತಾ ಇದೀವಿ ಅಲ್ವಾ, ಆ ನೋವು ದುಃಖದಿಂದ ನಮ್ಮನ್ನ ನಾವು ಮುಕ್ತರಾಗಿ ಮಾಡ್ಕೊಳ್ಬೇಕಾಗಿದೆ. ಇದೇ ನಮಗ್ ನಾವು ಮಾಡುವಂತಹ ಕ್ಷಮೆ ಆಗಿದೆ. ಸೊ ಅದರಿಂದ ಯಾವಾಗ್ಲೂ ಕೂಡ ಕೊಡುವಂತವ್ರಾದ್ವಿ ಅಂತಂದ್ರೆ ಕೊಡುವಂತವ್ರ ಕೈ ಯಾವಾಗ್ಲೂ ಕೂಡ ಮೇಲೆ ಇರುತ್ತೆ. ಸೊ ಕೊಡುವಂತವ್ರ ಹೃದಯದಲ್ಲಿ ಯಾವಾಗ್ಲೂ ಕೂಡ ಒಂದು ವಿಶಾಲತೆ ಇರುತ್ತೆ, ಒಂದು ಖುಷಿ ಇರುತ್ತೆ, ಒಂದು ನೆಮ್ಮದಿ ಇರುತ್ತೆ, ಒಂದು ಶಾಂತಿ ಇರುತ್ತೆ. ನಾವ್ ಎಷ್ಟು ಈ ದಿವ್ಯ ಗುಣಗಳನ್ನ ನಮ್ಮ ಕರ್ಮಗಳ ಮೂಲಕ, ವ್ಯವಹಾರದ ಮೂಲಕ ಇನ್ನೊಬ್ಬರಿಗೆ ಸಂಬಂಧಗಳಲ್ಲಿ, ಸಂಪರ್ಕಗಳಲ್ಲಿ ಕೊಡ್ತೀವಲ್ವಾ, ಅಷ್ಟು ನಮ್ಮ ಬೆಲೆ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಸೊ ಆದ್ರಿಂದ ನಾವೆಷ್ಟು ಕೊಡೋದ್ರಲ್ಲಿ ಮೊದಲನೇ ವ್ಯಕ್ತಿ ಅನುಭವ ಯಾರು ಮಾಡ್ತಾರೆ, ಎಲ್ಲ ಗುಣಗಳನ್ನ ನಾವೇ ಮಾಡೋದು. ಒಬ್ಬ ಅಗರ್ಭ ಶ್ರೀಮಂತ ಇದ್ದಾರೆ, ಹಣದ ಯಾವುದೇ ಕೊರತೆ ಇಲ್ಲ, ಭರ್ಪೂರ ಆಗಿದೆ ಅವರ ಭಂಡಾರ ಅಂತಂದ್ರೆ ಅವ್ರು ಯಾವತ್ತೂ ಕೂಡ ಇನ್ನೊಬ್ಬರಿಂದ ಇವ್ರು ₹1 ದಾನ ಕೊಡ್ಲಿ, ನನ್ಗೆ ಇವ್ರು ₹2 ದಾನ ಕೊಡ್ಲಿ ಅಂತ ಹೇಳ್ಬಿಟ್ಟು ನಿರೀಕ್ಷೆಗಳನ್ನ, ಎಕ್ಸ್ಪೆಕ್ಟೇಷನ್ ಅನ್ನ ಇನ್ನೊಬ್ಬರಿಂದ ಅವ್ರು ಇಟ್ಕೊಳ್ಳಲ್ಲ, ಯಾಕಂದ್ರೆ ಅವ್ರು ಭರ್ಪೂರ ಆಗಿದ್ದಾರೆ. ಹಾಗೇನೆ ನಾವು ಇನ್ನೊಬ್ಬರಿಗೆ ನಮ್ಮ ಗುಣ ಶಕ್ತಿಗಳನ್ನ ಕೊಡ್ತಾ ಇದೀವಿ ಅಂತಂದ್ರೆ ಆ ಭರ್ಪೂರತೆಯ ಅನುಭವ ಮಾಡ್ತೇವೆ. ಆಗ ನಮ್ಗೆ ಜನರ ವ್ಯವಹಾರ ಅಷ್ಟೊಂದು ಜಾಸ್ತಿ
ಅನ್ಸೋದಿಲ್ಲ. ಓಕೆ, ಇವ್ರು ನನಗೆ ಪ್ರೀತಿಯಿಂದ ಮಾತಾಡ್ಲಿಲ್ಲ, ಇವರು ನನ್ನ ಕಡೆ ನೋಡ್ಬಿಟ್ಟು ಸ್ಮೈಲ್ ಕೊಡ್ಲಿಲ್ಲ, ಇದೆಲ್ಲ ನಮ್ಗೆ ತುಂಬಾ ದೊಡ್ಡ ವಿಷಯ ಅಂತ ಅನ್ಸೋದಿಲ್ಲ. ಆದ್ರಿಂದ ಯಾವಾಗ್ಲೂ ಕೂಡ ಈ ದಿವ್ಯ ಗುಣಗಳನ್ನ ನಿಮ್ಮ ಮಾತು, ಆಲೋಚನೆ ಅಥವಾ ವ್ಯವಹಾರ, ಕರ್ಮಗಳ ಮೂಲಕ ಕೊಡುವಂತವರಾಗಿ. ಅವಾಗ್ಲೂ ಕೂಡ ನಿಮ್ಮ ಬೆಲೆ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಮತ್ತು ಒಂದು ಆರೋಗ್ಯದಾಯಕವಾದ ಬೌಂಡ್ರಿಯನ್ನ ಸೆಟ್ ಮಾಡಿ. ನಿಮ್ಗೆ ಯಾವಾಗ ಏನೇನು ಕೆಲಸ ನಿಮ್ಗೆ ಮಾಡ್ಲಿಕ್ಕೆ ಆಗಲ್ಲ ಅನ್ಸುತ್ತೆ, ಅಥವಾ ನಿಮ್ಮ ಮೌಲ್ಯಗಳಿಗೆ ಯಾವ ವಿರುದ್ಧವಾಗಿದೆ ಅಂತ ಅನಿಸ್ತಾ ಇದೆ, ಆದ್ರೆ ಜನರು ನಿಮ್ಗೆ ಹತ್ರ ಇರೋರು ಇದನ್ನ ಮಾಡು, ಎಲ್ರು ಜಗತ್ತೇ ಮಾಡ್ತಾ ಇದೆಲ್ಲ, ಹೀಗ್ ಮಾಡಿದ್ರೇನೆ ಸರಿ, ಅವಾಗ್ಲೇ ಎಲ್ರು ಬೆಲೆ ಕೊಡೋದು ಅಂತ ಹೇಳ್ತಾ ಇದ್ರೆ, ಆದ್ರೆ ನನ್ನ ಅಂತರಂಗದ ಧ್ವನಿ ಹೇಳ್ತಾ ಇದೆ ಇದು ಸರಿ ಇಲ್ಲ, ನೀನ್ ಮಾಡ್ಬೇಡ, ನಿನ್ನ ಮೌಲ್ಯಕ್ಕೆ ಇದು ಹೊಂದಾಣಿಕೆ ಆಗೋದಿಲ್ಲ ಅಂತ ಹೇಳ್ತಾ ಇದೆ ಅಂತಾರೆ. ಯಾವಾಗ್ಲೂ ಕೂಡ ನಿಮ್ಮ ಆ ಅಂತರಂಗದ ಧ್ವನಿಯನ್ನ ನೀವು ಕೇಳಿ, ಯಾವಾಗ್ಲೂ ಕೂಡ ಒಂದು ಹೆಲ್ದಿ ಆಗಿರುವಂತಹ ಬೌಂಡ್ರಿಯನ್ನ ಸೆಟ್ ಮಾಡಿ, ನಿಮ್ಮ ಅಗತ್ಯತೆಗಳನ್ನ ಮನಸ್ಸು ಬಿಚ್ಚಿ ಮಾತನಾಡುವಂತಹ ದೃಢತೆ ನಿಮ್ಮಲ್ಲಿ ಇರ್ಲಿ. ನಿಮ್ಮ ಅಭಿಪ್ರಾಯಗಳನ್ನ ಅಥವಾ ನಿಮ್ಮ ಹಕ್ಕುಗಳಿಗಾಗಿ ನೀವು ಯಾವಾಗ ಮಾತಾಡ್ತೀರಾ, ಅವಾಗ ನಿಮ್ಮ ಬೆಲೆ ಅನ್ನೋದು ಯಾವಾಗ್ಲೂ ಕೂಡ ಇದ್ದೇ ಇರುತ್ತೆ. ಇದರಿಂದ ನಿಮ್ಮ ಬೆಲೆ ಜಾಸ್ತಿ ಆಗುತ್ತೆ. ಸೊ ಆತ್ಮೀಯ ಸಹೋದರ ಸಹೋದರಿಯರೇ, ಈ ಪ್ರಾಯೋಗಿಕ ಕ್ರಮಗಳನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡ್ವಿ ಅಂತಂದ್ರೆ ನಮ್ಮ ಆಂತರಿಕ ಶಕ್ತಿ ಏನಾಗುತ್ತೆ, ಬಲ ಆಗ್ತಾ ಹೋಗುತ್ತೆ. ಮತ್ತು ಬಾಹ್ಯ ಪರಿಸ್ಥಿತಿಗಳು, ವ್ಯಕ್ತಿಗಳ ನಡವಳಿಕೆ ನಮ್ಮ ಮೇಲೆ ಅಷ್ಟೊಂದು ಪ್ರಭಾವ ಬೀರೋದಿಲ್ಲ. ಸೊ ಅದರಿಂದ ಪ್ರತಿಯೊಬ್ಬರ ನಡವಳಿಕೆಗೆ, ಸ್ವಭಾವಕ್ಕೆ ತಕ್ಕಂತೆ ನಾವು ಬದಲಾವಣೆ ಆಗ್ತಾ ಹೋದ್ವಿ ಅಂತಂದ್ರೆ ನಮ್ಮ ನಿಜವಾದ ಸ್ವಭಾವಕ್ಕೆ ಅಥವಾ ಸಂಸ್ಕಾರಕ್ಕೆ ಅಸ್ತಿತ್ವನೇ ಇರೋದಿಲ್ಲ, ಬೆಲೆನೇ ಇರೋದಿಲ್ಲ. ಸೊ ಆದ್ರಿಂದ ನಮ್ಮ ಒಳ್ಳೆತನ ನಮ್ಮ ಭಾಗ್ಯಕ್ಕೋಸ್ಕರ ಆಗಿದೆ. ನಾವು ಮಾಡುವಂತಹ ಕೆಲಸಗಳು ನಮ್ಮ ಭಾಗ್ಯವನ್ನ, ನಮ್ಮ ಅದೃಷ್ಟವನ್ನ ರೂಪಿಸ್ತಿದ್ದಾವೆ ಅಂತ ತಿಳಿದುಕೊಳ್ತಾ, ನಮ್ಮ ಬೆಲೆಯನ್ನ ನಾವು ಅರ್ಥ ಮಾಡ್ಕೊಳ್ತಾ, ಸದಾ ಸರಿಯಾದದ್ದನ್ನೇ ಆಲೋಚನೆ ಮಾಡೋಣ, ಸರಿಯಾದ ಮಾತುಗಳನ್ನೇ ಆಡೋಣ, ಸರಿಯಾದ ಕರ್ಮಗಳನ್ನೇ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ವಿ. ಆತ್ಮೀಯ ಸಹೋದರ ಸಹೋದರಿಯರೇ, ನಿಮ್ಗೇನಾದ್ರೂ ಈ ವಿಷಯದ ಬಗ್ಗೆ ಏನಾದ್ರೂ ಪ್ರಶ್ನೆಗಳಿತ್ತು ಅಂತಂದ್ರೆ ಈ ಕಾಮೆಂಟ್ ಬಾಕ್ಸ್ ನಲ್ಲಿ ನೀವು ನಮ್ಗೆ ಕೇಳಬಹುದಾಗಿದೆ. ಅಥವಾ ನೀವು ನೇರವಾಗಿ ಕರೆ ಮಾಡ್ಬಿಟ್ಟು ನಮ್ಮೊಂದಿಗೆ ಮಾತನಾಡ್ಲಿಕ್ಕೆ ಇಷ್ಟಪಡ್ತೀರಾ, ನಿಮ್ಮ ಪ್ರಶ್ನೆಯನ್ನ ಕೇಳಲಿಕ್ಕೆ ಇಷ್ಟಪಡ್ತೀರಾ ಅಂತಂದ್ರೆ ಈ ಸ್ಕ್ರೀನ್ ನಲ್ಲಿ ತೋರಿಸಲಾಗಿರುವಂತಹ ಮೊಬೈಲ್ ಸಂಖ್ಯೆಗೆ ನೀವು ಕರೆ ಮಾಡಬಹುದಾಗಿದೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾವೆಲ್ಲರೂ ಕೂಡ ಭೇಟಿಯಾಗೋಣ. ಅಲ್ಲಿವರೆಗೂ ನಮ್ಮೆಲ್ಲರಿಗೂ ಕೂಡ ನಮಸ್ತೆ, ಓಂ ಶಾಂತಿ.